ಬೈಬಲ್ನಲ್ಲಿ ಔಷಧ ಹಾಗೂ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಎಷ್ಟು ಮಾತ್ರಕ್ಕೂ ನಿಷೇಧಿಸಲಿಲ್ಲ. ಅದಕ್ಕಾಗಿ ಬೈಬಲ್ನಲ್ಲಿ ಎಲ್ಲಿಯೂ ಉಲ್ಲೇಖಿಸಲ್ಪಡಲಿಲ್ಲ ವೈದ್ಯರ ಚಿಕಿತ್ಸೆ ಆಗಲಿ ಔಷಧ ಪಡೆಯಬಾರದೆಂಬುದಾಗಿ ಯಾವುದೇ ರೀತಿಯಾದಂಥ ಅಡ್ಡೆ ಅಥವಾ ನಿಷೇಧ ಅದರಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ನಿಮ್ಮೆಲ್ಲರಿಗೆ ಶುಭವಾರ್ತೆ ಅದೇನೆಂದರೆ, ಪ್ರತಿಯೊಬ್ಬರು ಕರ್ತನಲ್ಲಿ ದೇವರ ಭಯಭಕ್ತಿಯಲ್ಲಿದ್ದವರು ಮತ್ತು ಕರ್ತನ ವಾಕ್ಯವನ್ನು ತಿಳಿದವರು ಆತ್ಮೀಯರು ಔಷಧ ವೈದ್ಯಕೀಯ ಚಿಕಿತ್ಸೆ ಪಡೆಯೋದು ಅದು ಪ್ರಾಮಾಣಿಕವಾದದ್ದು, ಎಲ್ಲರೂ ಒಪ್ಪತಕ್ಕಂಥ ನಿಯಮವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಇದನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾ ಇದ್ದಾನೆ. ಅದಕ್ಕಾಗಿ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಔಷಧ ತಿನ್ನಬಾರದು ಎಂದು ಹೇಳಿರ್ತಕ್ಕಂಥ ಕೆಲವ ದುರ್ಬೋಧನೆಗಳಿಂದ ಜಾಗ್ರತೆಯಿಂದಿರ್ತೀರಿ. ಇವತ್ತು ಬೆಳಗಿನ ಜಾವದಲ್ಲಿ ಒಂದು ಚರ್ಚೆ ನಡೆದಿತ್ತು. ಆ ಚರ್ಚೆಯಲ್ಲಿ, ಆ ಒಂದು ಡಿಸ್ಕಷನಲ್ಲಿ ಈ ಮಾತು ನಿಮ್ಮ ಹತ್ರ ತರಬೇಕನ್ನತಕ್ಕಂಥ ಒಂದು ತವಕ, ಒಂದು ಆಸಕ್ತಿ, ಒಂದು ಜವಾಬ್ದಾರಿ ನನಗೆ ತಲುಪಿತು. ಅದಕ್ಕಾಗಿ ಈಗ ನಾವು ಮೊಟ್ಟ ಮೊದಲಾಗಿ ಯಾವ ಮಾತಿನ ನಿಮಿತ್ತ ಔಷಧ ಪಡೆಯಬಾರದು, ಪಡೆದರೆ ಅದು ಸರಿಯಲ್ಲ, ಬೈಬಲ್ ಅಥವಾ ದೇವರು ಔಷಧ ಉಪಚಾರಗಳು ಅಥವಾ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಪಾಪ, ತಪ್ಪು ಎಂದು ಬೋಧಿಸ್ತಿರ್ತಕ್ಕಂಥ ದುರ್ಬೋಧನೆಯಿಂದ ನೀವು ಸ್ವಲ್ಪ ತಪ್ಪಿಸಿಕೊಳ್ತೀರಿ. ಅದರ ನಿಮಿತ್ತ ಅದ್ಭುತವಾದಂಥ ಕರ್ತನಾದ ಯೇಸು ಕ್ರಿಸ್ತನ ನುಡಿಗಳಲ್ಲಿ, ಬೈಬಲ್ನ ಎಲ್ಲ ಉಲ್ಲೇಖನಗಳಲ್ಲಿ ನಾವು ಔಷಧವು, ವೈದ್ಯಕೀಯ ಚಿಕಿತ್ಸೆಯು ದೇವರು ಮಾನವನ ಕ್ಷೇಮಕ್ಕಾಗಿ, ಮಾನವನ ಆರೋಗ್ಯಕ್ಕಾಗಿ ಉಂಟು ಮಾಡಿದನೆಂಬ ಸತ್ಯವನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಒಂದು ಕಾರ್ಯವನ್ನು ನಿಮಗೆ ತಿಳಿಸ್ಬೇಕು. ನಾನು ನಡೆದಿರ್ತಕ್ಕಂಥ ಒಂದು ದುರ್ಘಟನೆ. ಒಂದು ಬಾಲಕನಿಗೆ ನಾಯಿ ಕಚ್ಚಿರ್ತದೆ. ನಾಯಿ ಕಚ್ಚಿರುವುದರ ನಿಮಿತ್ತ ಆ ಬಾಲಕನಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡದೆ ಆತನಿಗೆ ಒಂದು ಗುಂಪಿನವರು ಇದು ವೈದ್ಯಕೀಯ ಚಿಕಿತ್ಸೆ ಬೇಡ, ಯಾಕಂದರೆ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಪಾಪ, ಅದು ಸರಿಯಲ್ಲ, ಯಾಕಂದರೆ ದೇವರ ಮೇಲೆ ಅಪನಂಬಿಕೆಯನ್ನು ತೋರಿದ್ದ ಹಾಗೆ ಅಂತ ಹೇಳ್ಕೊಂಡು ಒಂದು ಗುಂಪಿನವರು ಆ ನಾಯಿಯಿಂದ ಕಚ್ಚಲ್ಪಟ್ಟಿರ್ತಕ್ಕಂಥ ಮಗನನ್ನು ತನ್ನ ಆ ದೊಡ್ಡ ಹಾಲ್ನಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ, ನಾವು ಪ್ರಾರ್ಥನೆ ಮೂಲಕವಾಗಿ ಗುಣಪಡಿಸ್ತೇವೆ ಎಂಬುದಾಗಿ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಅದರ ನಿಮಿತ್ತ ನನಗೆ ಬಹಳ ದುಃಖ ಆಗ್ತಾ ಇದೆ. ವೈದ್ಯಕೀಯ ಚಿಕಿತ್ಸೆ ಪಡೆಯೋದು ಎಷ್ಟು ಮಾತ್ರಕ್ಕೂ ತಪ್ಪಲ್ಲ. ಆ ಮಗು ಆ ಸಮಯದಲ್ಲಿ ಅವರು ಮಾಡಿರ್ತಕ್ಕಂಥ ಆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಮಾಡಿರ್ತಕ್ಕಂಥ ಆ ದುರ್ವ್ಯವಹಾರದಿಂದ ಆ ಮಗು ತೀರ್ಕೊಂಡು ಹೋಯಿತು. ಮತ್ತು ಅನೇಕ ಜನರು ಈ ಸ್ವಸ್ಥತೆ ಸುವಾರ್ತೆಯನ್ನು ಸಾರತಕ್ಕಂಥವರಾದ ನಾವು ಮತ್ತು ಆರೋಗ್ಯವು ದೈವಿಕವಾದಂಥ ಕೊಡುಗೆ ಎಂಬುದನ್ನು ಸಾರತಕ್ಕಂಥ ನಾವು ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡಿರುವಾಗ ಅಡಕವಾಗಿ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡು ನಾವು ಬೇರೆಯವರಿಗೆ, ಮತ್ತು ನಮಗೆ ನಂಬಿಕೆ ಇದೆ, ಕೆಲವು ಜನರು ನಂಬಿಕೆಯಿಂದಿರ್ತಾರೆ, ಹೌದು ದೇವರ ಮೇಲೆ ನಂಬಿಕೆ ಇದೆ, ಅವರು ಪ್ರಾರ್ಥನೆ ಮೂಲಕವಾಗಿ, ಅವರ ನಂಬಿಕೆಯ ಮೂಲಕವಾಗಿ ಗುಣಮುಖರಾಗ್ತಾರೆ. ಆದರೆ ಅವರಿಗಿರುವ ನಂಬಿಕೆ ಇನ್ನು ಎಲ್ಲರಿಗೆ ಅದೇ ಸಮಾನವಾದಂಥ ನಂಬಿಕೆ ಇರಲ್ಲ. ಅದಕ್ಕಾಗಿ ಆ ಶ್ರೇಷ್ಠವಾದಂಥ ನಂಬಿಕೆ, ವಿಶ್ವಾಸ ಉಳ್ಳವರು ಯಾರು ಬಲಹೀನರಾದರಲ್ಲ ಅವರ ಮೇಲೆ ನಿಮ್ಮ ವಿಶ್ವಾಸವನ್ನು ತಿವಿಬೇಡ್ರಿ ಎಂಬುದಾಗಿ ಒಂದು ಒಳ್ಳೆ ಬೋಧಕನು ಹೇಳಿದ್ದಾನೆ. ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡ್ರು ವೈದ್ಯಕೀಯ ಚಿಕಿತ್ಸೆ ಪಡ್ಕೊಳ್ಳಿ, ಪ್ರಾರ್ಥನೆಯಿಂದ ಗುಣಮುಖರಾಗರು ಪ್ರಾರ್ಥನೆಯಿಂದ ಗುಣಮುಖರಾಗಲಿ. ಅದಕ್ಕಾಗಿ ಬೈಬಲ್ನ ಅನೇಕ ಅಧ್ಯಾಯಗಳಿಂದ, ವಚನಗಳಿಂದ ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥ ಸತ್ಯ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅದಕ್ಕಾಗಿ ನಾವು ಈಗ ಯಾವ ಪುಸ್ತಕ ಅಂದರೆ ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಕ್ರಿಸ್ತನು ಪ್ರತಿ ಸಾರಿ ಬೋಧನೆ ಮಾಡ್ತಾ ಇರುವಾಗ ವಾಸ್ತವಿಕವಾದಂಥ ಸತ್ಯವನ್ನು ತೆಗೆದುಕೊಂಡು ಆತನು ಆಧ್ಯಾತ್ಮಿಕ ಸತ್ಯವನ್ನು ವರ್ಣಿಸ್ತಾ ಇದ್ದನು. ಆದರೆ ವಾಸ್ತವಿಕವಾಗಿ ನಡೆಯತಕ್ಕಂಥ ಸತ್ಯವನ್ನು, ಅದಕ್ಕಾಗಿ ಬಹಳ ಜಾಗೃತಿಯಿಂದ ಕೇಳಿಸ್ಕೊಳ್ತೀರಿ. ದುರ್ಬೋಧನೆಗೆ ಬಲಿಯಾಗಿ ಅನೇಕ ಜನರು
ಔಷಧ ಉಪಚಾರವನ್ನು ಪಡೆಯದೆ ಅಥವಾ ವೈದ್ಯಕೀಯ ಚಿಕಿತ್ಸೆ ಪಡೆಯದೆ ಬಹಳ ಜನರು ತಮ್ಮನ್ನು ತಾವು ತಿವಿಸಿಕೊಳ್ತಾ ಇದ್ದಾರೆ, ತಮ್ಮನ್ನು ನಾಶಕ್ಕೆ ಗುರಿಪಡಿಸಿಕೊಳ್ತಾ ಇದ್ದಾರೆ. ಕೊನೆಗೆ ಹದ ಮೀರಿದ ನಂತರ, ಹದಗೆಟ್ಟಿದ ನಂತರ ಆಗ ವೈದ್ಯಕೀಯ ಚಿಕಿತ್ಸೆಗೆ ಹೋಗಿರುವಾಗ ಅಯ್ಯೋ ಇದು ಸಮಯ ಮೀರಿ ಹೋಯಿತು ಎಂಬುದಾಗಿ ಹೇಳಿರುವಾಗ ಆವಾಗ ಅನೇಕ ಅಂಧ ಭಕ್ತರು ಪಶ್ಚಾತ್ತಾಪ ಪಟ್ಟಿದ್ದು ನಾನು ಕೇಳಿದ್ದೇನೆ. ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ. ಯೇಸು ಈ ಜನರ, ಈ ಮತಸ್ಥರ, ಈ ಮತಾವಲಂಬಿಗಳಾಗಿರ್ತಕ್ಕಂಥ ಅವರ ಮಾತುಗಳನ್ನು ಕೇಳಿ ಕ್ಷೇಮದಿಂದ, ಆರೋಗ್ಯದಿಂದ ಇದ್ದವರಿಗೆ ಅಲ್ಲ, ರೋಗಿಗಳಿಗೆ ವೈದ್ಯನು ಬೇಕು, ಖಂಡಿತವಾಗಿ ಬೇಕು ಎಂಬ ಪದ ಯೇಸು ಕ್ರಿಸ್ತನು ಮೊದಲನೇ ಉಲ್ಲೇಖವನ್ನು ನೋಡ್ತಾ ಇದ್ದೇವೆ. ಆಗ ಯೇಸು ಕ್ರಿಸ್ತನು ತನ್ನನ್ನು ಹೋಲಿಸ್ತಾ ಇದ್ದಾನೆ. ನಾನು ನೀತಿವಂತರಿಗಾಗಿ ಈ ಲೋಕಕ್ಕೆ ಬಂದಿಲ್ಲ, ಪಾಪಿಗಳನ್ನು ಮನಸ್ಸು ತಿರುಗಿಕೊಂಡು ದೇವರ ರಾಜ್ಯದಲ್ಲಿ ಸೇರ್ರಿ ಎಂಬುದಾಗಿ ಕರೆಯುವುದಕ್ಕೆ, ಅವರನ್ನು ಆಹ್ವಾನಿಸುವುದಕ್ಕೆ ನಾನು ಬಂದಿದ್ದೇನೆ ಎಂದು ಹೇಳಿದನು. ಇದು ಬೈಬಲ್ನ ಅತ್ಯಂತ ಕೀ ವರ್ಷ ಎಂಬುದಾಗಿ ನಾ ಹೇಳ್ಬೋದು. ನನ್ನ ಪ್ರಿಯ ಸಹೋದರಿ ಸಹೋದರ, ಅನೇಕ ಜನರು ಔಷಧ ಉಪಚಾರ ಪಡೆದುಕೊಳ್ಳದೆ, ಅದರ ಚಿಕಿತ್ಸೆ ಪಡ್ಕೊಳ್ಳದೆ, ಆಸ್ಪತ್ರೆಗೆ ಹೋಗದೆ, ಮನೆಯಲ್ಲಿ ಬಹಳಷ್ಟು ಜನ ತಮ್ಮನ್ನು ತಾವು ತಿವಿಸಿಕೊಳ್ತಾ ಇದ್ದಾರೆ, ತಮ್ಮನ್ನು ಬಾಧಿಸಿಕೊಳ್ತಾ ಇದ್ದಾರೆ. ಅವ್ರಿಗಾಗಿ ಶುಭವಾರ್ತೆ ಏನಂದ್ರೆ, ಬೈಬಲ್ನಲ್ಲಿ ಎಲ್ಲೂ ಹೇಳಲ್ಪಡಲಿಲ್ಲ ಔಷಧ ಹಾಗೂ ವೈದ್ಯಕೀಯ ಚಿಕಿತ್ಸೆ ಪಡೆಯಬಾರದು ಅಂತೇಳಿ ಎಲ್ಲಿಯೂ ಹೇಳಲ್ಪಡಲಿಲ್ಲ. ಈಗ ನಾವು ಯೇಸು ಕ್ರಿಸ್ತನು ಈ ಮಾತನ್ನು ಹೇಳಿದುಕೊಳ್ಳಿ, ಹೇಗೆ ಈ ಮಾತನ್ನು ಹೇಳಿದ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ಸಾಮ್ಯವನ್ನು ಹೇಳ್ತಾನೆ ಯೇಸು ಕ್ರಿಸ್ತನು. ಒಂದು ಸಾಮ್ಯ ರೂಪದಲ್ಲಿ ಲೂಕಾ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 33ನೇ ವಚನದಿಂದ 34ನೇ ವಚನವರೆಗೂ. ಅಲ್ಲಿ ಒಂದು ಒಳ್ಳೆ ಸಮಾರಿಯನ ಕುರಿತು ಮಾತಾಡ್ತಾ ಇರ್ತಾನೆ. ಆಗ ಎಲ್ಲ ಜನರು ಆ ಒಂದು ವ್ಯಕ್ತಿ ಕಳ್ಳರಿಂದ ದೋಚಲ್ಪಟ್ಟು, ಗಾಯ ಮಾಡಲ್ಪಟ್ಟು, ಆತನನ್ನು ಹೊಡೆದು ಬಡದು ಬೀದಿಯಲ್ಲಿ ಬೀಸಾಕಿ ಹೋಗಿರುವಾಗ ಅಲ್ಲಿಂದ ಕೆಲವರು ದಾಟಿ ಬರ್ತಾರೆ. ಮೊದಲನೇದವರು ಯಾರು? ಲೇವಿಯವರು. ಮತ್ತೊಬ್ಬರು ಬರ್ತಾರೆ. ತದನಂತರ ಒಬ್ಬ ಸಮಾರ್ಯನು ಕೂಡ ಆ ಒಂದು ಗಾಯಾಳು ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ ದಾಟಿ ಹೋಗ್ತಾರೆ. ಆದರೆ ಸಮಾರ್ಯನು ಆ ಗಾಯಾಳು ಆಗಿರ್ತಕ್ಕಂಥ ವ್ಯಕ್ತಿ, ಕಳ್ಳರಿಂದ ದೋಚಲ್ಪಟ್ಟು ಗಾಯಾಳು ಆಗಿರ್ತಕ್ಕಂಥ ವ್ಯಕ್ತಿಯನ್ನು ತೆಗೆದುಕೊಂಡು ಅವನನ್ನು ಅಲ್ಲಿ ಸಮೀಪದಲ್ಲಿರತಕ್ಕಂಥ ಒಂದು ಛತ್ರದಲ್ಲಿ, ಅದು ಓದ್ತಿರ ಮಾತನ್ನು 33 10ನೇ ಅಧ್ಯಾಯ 33 ಲೂಕಾ ಸುವಾರ್ತೆ. ಆದರೆ ಒಬ್ಬ ಸಮರಿಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರ ತೋರಿ ಆ ಗಾಯಾಳು ಆಗಿರ್ತಕ್ಕಂಥ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳನ್ನು ಎಣ್ಣೆಯಿಂದ, ದಟ್ಸ್ ಅ ಮೆಡಿಸಿನ್ ಮೈ ಡಿಯರ್ ಬ್ರದರ್, ಎಣ್ಣೆಯಿಂದ ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಅಂದ್ರೆ ಏನು? ಛತ್ರಕ್ಕೆ ಕರೆದುಕೊಂಡು ಹೋದನು. ಇವನನ್ನು ಆರೈಕೆ ಮಾಡಿ, ಅಂದ್ರೆ ಚಿಕಿತ್ಸೆ ಕೊಡಿ ಇವನಿಗೆ. ಇವನನ್ನು ಆರೈಕೆ ಮಾಡಿ ಇವನಿಗೆ ಚಿಕಿತ್ಸೆಯನ್ನು ಕೊಟ್ಟು, ಇದಕ್ಕಿಂತ ಹೆಚ್ಚಿನ ಏನಾದ್ರೆ ಖರ್ಚು ವೆಚ್ಚಗಳಾದ್ರೆ ನಾನು ತಿರುಗಿ ಬಂದ ನಂತರ ನಿಮಗೆ ಕೊಡುವೆನು ಎಂಬುದಾಗಿ ಹೇಳ್ತಾನೆ. ಯೇಸು ಕ್ರಿಸ್ತನು ಈ ಒಂದು ಒಳ್ಳೆಯ ಸಮಾರಿನ ಸಾಮ್ಯವನ್ನು ಹೇಳ್ತಾ ಇರುವಾಗ, ಘಟನೆಯನ್ನು ಹೇಳ್ತಾ ಇರುವಾಗ, ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ಮತ್ತು ಆತನಿಗೆ ಔಷಧ ಉಪಚಾರವಾಗಿ ಎಣ್ಣೆ ಹಾಗೂ ದ್ರಾಕ್ಷಾರಸವನ್ನು ಅದರ ಮೇಲೆ ಹಾಕಿ ಅದಕ್ಕೆ ಪಟ್ಟಿಯನ್ನು ಕಟ್ಟಿ ಅವನ ಗಾಯಾಳನ್ನು ತೆಗೆದುಕೊಂಡು ಒಂದು ಛತ್ರದಲ್ಲಿ, ಹೀಗೆ ನಾವು ಹೇಳ್ಬೋದು ಆಸ್ಪತ್ರೆಯಲ್ಲಿ ಅಂತೇಳಿ, ಆ ಆಸ್ಪತ್ರೆಯಲ್ಲಿ ಛತ್ರದಲ್ಲಿ ಹಾಕಿ ಅವರಿಗೆ ಆ ಛತ್ರದ ಯಜಮಾನ ಹೇಳ್ತಾನೆ, ಈತನಿಗೆ ಹಾರೈಕೆ ಮಾಡಿ. ಆಗಿನ ಕಾಲದ ಆಸ್ಪತ್ರೆಗಳು ಹಾರೈಕೆ ಮಾಡಿ ಮತ್ತೆ ಹೇಳ್ತಾನೆ, ಇದಕ್ಕೆ ಏನೇನು ಔಷಧ ಉಪಚಾರಗಳಿದೆ ನೀವು ಮಾಡಿ, ಅದಕ್ಕೆ ಹೆಚ್ಚಿನ ಖರ್ಚಾದ್ರೆ ನಾ ಕೊಡ್ತೀನಿ. ಅಂದ್ರೆ ಅರ್ಥ ಏನು? ಈತನು ಯಾವ ಛಾಯಾಚಿತ್ರದಲ್ಲಿ ಈತನನ್ನು ಇರಿಸಿದನಲ್ಲ, ಅದು ಒಂದು ಆಸ್ಪತ್ರೆ. ಒಂದು ಅಲ್ಲಿರ್ತಕ್ಕಂಥ ಯಜಮಾನ ಹೇಳ್ತಾನೆ, ಈತನಿಗೆ ನೋಡಿಕೊಳ್ಳಿ,
ಈತನಿಗೆ ಬೇಕಾದ ಅಗತ್ಯಗಳನ್ನು ತೀರಿಸಿರಿ, ಮತ್ತು ನಾನು ಬಂದಾಗ ಈ ಎಲ್ಲ ಖರ್ಚು ವೆಚ್ಚಗಳನ್ನು ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ದ್ರಾಕ್ಷಾರಸ ಗಾಯದ ಮೇಲೆ ಹಚ್ಚಿ ಮತ್ತು ಎಣ್ಣೆಯಿಂದ ಆತನ ನೋವಿಗೆ ಬೇಕಾಗಿರತಕ್ಕಂಥ ಔಷಧವನ್ನು ಹಚ್ಚಿ ಆತನನ್ನು ಕಟ್ಟಿ ಒಂದು ಛತ್ರದಲ್ಲಿ ಇರಿಸ್ತಾನೆ. ಇದನ್ನು ಯಾರು ಹೇಳಿದ್ದು? ಯೇಸು ಕ್ರಿಸ್ತನು ತನ್ನ ಸ್ವಂತ ಬಾಯಿಂದ ಉಲ್ಲೇಖಿಸಿದ್ದು. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಸಂತೋಷ ಪಡಬೇಕು ನೀವೆಲ್ಲರೂ. ಇವತ್ತು ಒಳ್ಳೆ ವಾರ್ತೆ ನಿಮಗೆ. ಏಕೆಂದರೆ ನೀವು ಔಷಧ, ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ದೇವರ ವಾಕ್ಯದ ಅನುಸಾರವಾಗಿ ಸರಿಯೇ ಎಂಬುದನ್ನು ತಿಳಿದುಕೊಳ್ಳಬೇಕು. ಇನ್ನು ಮುಂದೆ ಚಿಂತೆ ಮಾಡಬೇಡ್ರಿ. ಯಾವುದೇ ತೊಂದರೆ ಆದರೂ ಪ್ರಾರ್ಥನೆ ಮಾಡಿಕೊಳ್ಳಿರಿ, ಸಭಾಪಾಲಕರಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳಿರಿ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿರುವಾಗ ಔಷಧ ಉಪಚಾರವನ್ನು ಮಾಡಿಸಿಕೊಳ್ಳೋದು ತಪ್ಪಲ್ಲ. ಅದು ದೈವಿಕವಾದಂಥ ಅನುಗ್ರಹ ಹೊರತು ಅದು ಪಾಪವಲ್ಲ. ಈಗ ಈ ಮಾತನ್ನು ನಾವು ಅಧ್ಯಯನ ಮಾಡ್ತಿರುವಾಗ ನಾವು ಗಮನಿಸಿರುವ ಕೆಲವು ಕಾರ್ಯಗಳನ್ನು ನೋಡೋಣ. ಸೊ ಈ ರೀತಿಯಿಂದ ನಾವು ಇದನ್ನೆಲ್ಲ ಅಧ್ಯಯನ ಮಾಡ್ತಿರುವಾಗ ನಿಜವಾಗಲೂ ಬಹಳ ಅದ್ಭುತವಾದಂಥ ಕಾರ್ಯಗಳು ಇದರಲ್ಲಿ ನೋಡಿದಿವೆ. ಈಗ ಬೈಬಲ್ನಲ್ಲಿ ದೇವರು ಸೃಷ್ಟಿ ಮಾಡುವಾಗ ಎಲ್ಲ ಸೃಷ್ಟಿಗಳಲ್ಲಿ ಸೃಷ್ಟಿ ಮಾಡಿ ಮಾನವನ ಒಳ್ಳೆಯದಕ್ಕಾಗಿ, ಮಾನವನ ಕ್ಷೇಮಕ್ಕಾಗಿ, ಮಾನವನ ಆರೋಗ್ಯಕ್ಕಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಸೃಷ್ಟಿಗಳಲ್ಲಿ ದೇವರು ಇಗೋ ಈ ಫಲವನ್ನು ಮನುಷ್ಯರ ಕ್ಷೇಮಕ್ಕಾಗಿ, ಮನುಷ್ಯರು ತಿನ್ನೋದಕ್ಕಾಗಿ ನಾನು ಮಾಡಿದ್ದೀನಿ ಎಂಬುದಾಗಿ ಹೇಳಿದ್ದೇನೆ. ಆದಿಕಾಂಡ 1ನೇ ಅಧ್ಯಾಯ 29ನೇ ವಚನ. ಅಲ್ಲಿ ಗಾಡ್ ಸೆಡ್, ನಾನು ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪಲ್ಲೆ, ಇಂಗ್ಲಿಷಲ್ಲಿ ಹಾರ್ಬ್ಸ್ ಎಂಬುದಾಗಿ ಹೇಳಿದೆ. ಮತ್ತು ದೇವರು ಸಮಸ್ತ ಭೂಮಿಯಲ್ಲಿ ಬೀಜವುಳ್ಳ ಎಲ್ಲ ಪೈರುಗಳು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಅದು ಪಲ್ಯ ಅನ್ನೋ ಪದನೇ ಇಲ್ಲಲೇ ಇಲ್ಲ, ಅದರಲ್ಲಿ ಕ್ಲಿಯರ್ ಆಗಿದೆ ಹರ್ಬಲ್, ಎವ್ರಿ ಹಾರ್ಬ್ಸ್, ಹರ್ಬಲ್ ಎಂಬುದಾಗಿ. ಹರ್ಬಲ್ ಅಂದ್ರೆ ಗಿಡಮೂಲಿಕೆಗಳು ಹಾಗೂ ತರಕಾರಿ, ಸಸ್ಯಾಹಾರ ಇವೆಲ್ಲಗಳನ್ನು ಹರ್ಬಲ್ ಎಂಬುದಾಗಿ ಹೇಳ್ತಾರೆ. ಇದೆಲ್ಲ ಮಾನವನ ಕ್ಷೇಮಕ್ಕಾಗಿ ದೇವರು ಮಾಡಿದ್ದಾನೆ. ಆದಿಕಾಂಡದ 1ನೇ ಅಧ್ಯಾಯದಲ್ಲಿ ಮಾನವನ ಆರೋಗ್ಯದ ಕುರಿತು ದೇವರಿಗೆ ಚಿಂತನೆ ಇತ್ತು. ಆದ ಕಾರಣ ಅದಾದ ಮೇಲೆ ಇನ್ನು ಸ್ವಲ್ಪ ಆಳವಾಗಿ ನಾವು ಹೋಗೋಣ. ಆದಿಕಾಂಡ 30ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ರಾಹೇಲಳು ಎಂಬ ಬಂಜೆ ತನ್ನ ಬಂಜೆತನದಿಂದ ಬಹಳಷ್ಟು ನೊಂದುಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆದರೆ ಅದೇ ಸಮಯದಲ್ಲಿ ರೂಬೇನ್ ಎಂಬ ಅವಳಕ್ಕಿಂತ ದೊಡ್ಡ ಹೆಂಡತಿ, ಅಂದ್ರೆ ಅವಳಕ್ಕಿಂತ ದೊಡ್ಡ ಹೆಂಡತಿ ತನ್ನ ಜೊತೆಯಲ್ಲಿರ್ತಕ್ಕಂಥವಳು. ಸೊ ಅವಳಿಗೆ ಲೇಹಳ ಮಗನಾಗಿರುವ ರೂಬೇನನು ಕಾಮಜನಕ ಫಲವನ್ನು, ಇಂಗ್ಲಿಷಲ್ಲಿ ಮ್ಯಾಂಡ್ರಾಕ್ಸ್ ಎಂಬುದಾಗಿ ಹೇಳ್ತಾರೆ, ಈ ಫಲಕ್ಕೆ ಕಾಮಜನಕ ಫಲ ಎಂಬುದಾಗಿ ಹೆಸರು ಕೊಡಲಾಗಿದೆ. ಇದು ನಿಜವಾಗ್ಲೂ ಮಕ್ಕಳು ಯಾರಿಗೆ ಹೇರಿಗೆ ಆಗಲ್ಲ, ಯಾರು ಬಂಜೆತನದಿಂದ ಬಳಲುತ್ತಾ ಇರ್ತಾರೆ ಅಂಥವರಿಗೆ ಕೊಡತಕ್ಕಂಥ ಹಣ್ಣುಗಳು. ಅಂಥವರಿಗೆ ಕೊಟ್ಟಾಗ, ಅದು ಔಷಧ ರೂಪದಲ್ಲಿ ಕೊಟ್ಟಾಗ ಅವರಿಗೆ ಮಕ್ಕಳು ಹೆರಿಗೆ ಆಗ್ತದೆ, ಅಂದರೆ ಮಕ್ಕಳು ಅವರು ಪಡೀತಾರೆ, ಗರ್ಭಧರಿಸ್ತಾರೆ. ಅದಕ್ಕಾಗಿ ರಾಹೇಲಳು ಆ ಒಂದು ಕಾಮಜನಕ ಹಣ್ಣುಗಳಿಗಾಗಿ ಭಿನ್ನ ಮಾಡ್ತಾಳೆ ರೂಬೇನನ ತಾಯಿ ಹತ್ರ. ಹೌದು, ನನಗೆ ಬೇಕಾದಂತೆ. ಹಾಗಾದ್ರೆ ಅವಳ ಜೊತೆಯಲ್ಲಿ ಒಂದು ಒಡಂಬಡಿಕೆ ಆಗ್ತದೆ, ನನ್ನ ಗಂಡನನ್ನು ನನ್ನ ಜೊತೆಯಲ್ಲಿ ಇವತ್ತು ಸಂಜೆಗೆ ನೀನು ಕಳಿಸ್ಬೇಕೆಂಬುದಾಗಿ. ಸರಿ ಅಂತ ಹೇಳ್ತಾಳೆ. ಈ ಫಲವನ್ನು ತಿಂದ ನಂತರವೇ ಅವಳು ಗರ್ಭಧಾರಣೆ ಮಾಡಿದಳು. ಯಾಳು? ರಾಹೇಲಳು. ಅದಕ್ಕಾಗಿ ಈ ಹಣ್ಣು ಹಂಪಳ, ಈ ಗಿಡಮೂಲಿಕೆಗಳು, ಈ ತರಕಾರಿಗಳು ಇವೆಲ್ಲ ಮನುಷ್ಯನಿಗೆ ಆರೋಗ್ಯದ ನಿಮಿತ್ತ ದೇವರು ಉಂಟು ಮಾಡಿದನೆಂಬ ಸತ್ಯವು ನಾವು ಯಾವತ್ತಿಗೂ ಮರ್ತು ಹೋಗಬಾರದು. ಅದರ ನಿಮಿತ್ತ ಈ ಮಾತನ್ನು ಹೇಳಿದ ಕೂಡಲೇ ಇಲ್ಲ ನೋಡ್ರಿ, ಮೊದಲು ಬೈಬಲ್ನ ಸತ್ಯವನ್ನು ನೋಡೋಣ. ಅದರ ನಂತರ ಈ ರೀತಿಯಿಂದ ಯೇಸು ಕ್ರಿಸ್ತನು ಒಂದು ವೈದ್ಯನು, ಅಂದ್ರೆ ರೋಗಿಗೆ, ಆರೋಗ್ಯವುಳ್ಳವನಿಗೆ ಅಲ್ಲ, ರೋಗದಲ್ಲಿದ್ದವನಿಗೆ ವೈದ್ಯನು ಅಗತ್ಯ. ಹಾಗೆ ನಾನು ನೀತಿವಂತರಿಗಾಗಲ್ಲ ಈ ಲೋಕಕ್ಕೆ ಬಂದಿದ್ದು, ನಾನು ಪಾಪಿಗಳನ್ನು ಹುಡುಕಿ ಅವರನ್ನು ಮಾನಸಾಂತರಕ್ಕೆ ನಡೆಸೋದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಅಂದ್ರೆ ಅರ್ಥ ಏನು?
ಯೇಸು ಕ್ರಿಸ್ತನು ಒಂದು ವಾಸ್ತವಿಕವಾಗಿ ಕಣ್ಣಿಗೆ ಕಾಣತಕ್ಕಂಥ ಲೋಕದಲ್ಲಿ ನಡೆಯತಕ್ಕಂಥ ವೈದ್ಯನಿಗೆ ಹೋಲಿಕೆಯಾಗಿ ಯೇಸು ಕ್ರಿಸ್ತನು ತನ್ನನ್ನು ಹೋಲಿಸ್ತಾ ಇದ್ದಾನೆ. ಅಂದರೆ ಅರ್ಥ ಏನು? ವೈದ್ಯರು ಮಾನವನಿಗೆ ಬೇಕೆಂಬುದಾಗಿ. ಇನ್ನೂ ಸ್ವಲ್ಪ ನಾವು ಇದಾಗಿದ ಮೇಲೆ ಅದರ ಕಾಂಟ್ರವರ್ಸಿ ಏನಿದೆ ಎಂಬುದಾಗಿ ನೋಡೋಣ. ಅದು ಯಾಕೆ ಔಷಧ ಉಪಚಾರ ಮಾಡಬಾರ್ದು, ಔಷಧವನ್ನು ತೆಗೆದುಕೊಳ್ಳಬಾರ್ದು, ವೈದ್ಯಕೀಯ ಚಿಕಿತ್ಸೆಗೆ ಹೋಗಬಾರ್ದು, ಅದು ಪಾಪ, ಅದು ದೇವರಿಗೆ ವಿರೋಧವಾದಂಥ ಘೋರ ಪಾಪ ಎಂಬುದಾಗಿ ಹೇಳುತ್ತಿರ್ತಕ್ಕಂಥ ದುರ್ಬೋಧಕರಿಂದ ಸ್ವಲ್ಪ ಜಾಗರೂಕರಾಗಿರೋಣ. ಬಹಳಷ್ಟು ಒಳ್ಳೆ ಬೈಬಲ್ನ ಉತ್ತರಗಳಿವೆ. ನೀವು ಇದನ್ನು ಕೇಳಿಸ್ಕೊಂಡು ಅನೇಕ ಜನರಿಗೆ ನೀವು ಶೇರ್ ಮಾಡ್ಬೋದು. ಈಗ ಈ ವಿಚಾರದಲ್ಲಿ ಬಹಳಷ್ಟು ನಾವು ಚರ್ಚೆ ಆಗಿದೆ. ಆದ ಕಾರಣ ಈಗ ನೇರವಾಗಿ ಬರೋಣ. ಯೇಸು ಕ್ರಿಸ್ತನು ವೈದ್ಯಕೀಯ ಚಿಕಿತ್ಸೆ ವಿಷಯದಲ್ಲಿ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾನೆ. ಅದರ ನಿಮಿತ್ತ ಭಾರತ ದೇಶಕ್ಕೆ ಮೊಟ್ಟ ಮೊದಲಾಗಿ ಅನೇಕ ಪೋರ್ಚುಗೀಸ್ನವರು ಬಂದು ಇಲ್ಲಿ ವೈದ್ಯಕೀಯ ವ್ಯವಸ್ಥೆಯನ್ನು ಆರಂಭ ಮಾಡಿದರು. ತದನಂತರ ಆ ಪೋರ್ಚುಗೀಸ್ ಮೆಷಿನರೀಸ್ಗಳು ಬಂದು, ಸೇವಕರು ಬಂದು, ಕ್ರೈಸ್ತ ಮೆಷಿನರೀಸ್ಗಳು ಬಂದು ಆಸ್ಪತ್ರೆಯ ಸ್ಥಾಪನೆಗಳನ್ನು ಮಾಡಿದರು ವೈದ್ಯಕೀಯ ಚಿಕಿತ್ಸೆಗಾಗಿ. ಇದು ಮೊಟ್ಟ ಮೊದಲಾಗಿ ಆಗಿರ್ತಕ್ಕಂಥ ಸಂಗತಿ. ಸೊ ಆದ ಕಾರಣ ಇದು ಯಾಕೆ ಮಾಡಿದ್ರು ಅಂದರೆ ಯೇಸು ಕ್ರಿಸ್ತನ ಪ್ರೀತಿ ಈ ಮೂಲಕವಾಗಿ ಕೂಡ ಅವರು ಸಾರಿ ಹೇಳುತ್ತಾ ಇದ್ರು. ಈಗ ನಾವು ಬರೋಣ. ಯಾಕಂದ್ರೆ ದೇವರು ಬಹಳ ಚೆನ್ನಾಗಿದೆ. ಔಷಧವು, ವೈದ್ಯರು ಅಂದರೆ ಡಾಕ್ಟರ್ಸ್ಗಳು, ಸರ್ಜನ್ಗಳು, ಶಸ್ತ್ರಚಿಕಿತ್ಸೆ ಮಾಡತಕ್ಕಂಥ ವಿಶೇಷ ತಜ್ಞರು, ಇವರೆಲ್ಲರೂ ಮಾನವರಿಗೆ ದೇವರಿಂದ ಕೊಡಲಾಗಿರ್ತಕ್ಕಂಥ ದಾನಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ, ವರವು ಎಂಬುದಾಗಿ ಹೇಳ್ತಾ ಇದ್ದಾರೆ. ಬೈಬಲ್ನಲ್ಲಿ ನಾವು ನೋಡೋಣ ಬಹಳ ಅದ್ಭುತವಾದಂಥ ಸಂಗತಿ. ಯೆರೆಮೀಯ ಪ್ರವಾಚಕನ ಪುಸ್ತಕದಲ್ಲಿ 8ನೇ ಅಧ್ಯಾಯ 22ನೇ ವಚನದಲ್ಲಿ, ನಿಮ್ಮನ್ನು ನೀವು ಬಾಧಿಸಿಕೊಂಡು ತಿವಿಸಿಕೊಳ್ತಾ ಇರತಕ್ಕಂಥವರಿಗೆ ಒಳ್ಳೆ ವಾರ್ತೆ, ಇನ್ನು ಮುಂದೆ ದುರ್ಬೋಧಕರಿಂದ ಅಥವಾ ಈ ಮೂರ್ಖ ಬೋಧಕರಿಂದ ನೀವು ತಿವಿಸಿಕೊಳ್ಳದೆ, ನೀವು ಅದರಿಂದ ಬಾಧಿತರಾಗದಂತೆ ಬಿಡುಗಡೆ ಆಗುವ ಒಂದು ಒಳ್ಳೆ ವಾರ್ತೆ. ಯೆರೆಮೀಯ ಪ್ರವಾಚಕನ ಪುಸ್ತಕ 8ನೇ ಅಧ್ಯಾಯ 22ನೇ ವಚನ. ಗಿಲ್ಯಾದಿನಲ್ಲಿ ಮುಲಾಮು ಅಂದ್ರೆ ಗಿಲ್ಯಾದಿನಲ್ಲಿ ಮಲಾಮು ಇಲ್ಲವೋ ಅಂದ್ರೆ ಔಷಧ, ಅಲ್ಲಿ ವೈದ್ಯನಿಲ್ಲವೋ, ಹಾಗಾದ್ರೆ ನನ್ನ ಜನರಿಗೆ, ನನ್ನ ಜನರ ಮಕ್ಕಳಿಗೆ ಯಾಕೆ ಗುಣಮುಖರು ಆಗುತ್ತಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ವೈದ್ಯರನ್ನು ಹಾಗೂ ಔಷಧ ಉಪಚಾರಗಳನ್ನು, ಮಲಮ್ ಅಂದ್ರೆ ಕೆಮಿಕಲೇ, ಕೆಮಿಕಲ್ ಇಂದಲ್ಲ ಆಯುರ್ವೇದಿಕ್ ಮಾತ್ರ ಮಾಡಿಸ್ಕೋಬಹುದು ಅಂತಲೇ ಮತ್ತು ಸ್ವಲ್ಪ ದಾರಿಯನ್ನು ತಪ್ಪಿಸ್ತಾರೆ. ಅಲ್ಲೇ ಪ್ರತಿಯೊಂದು ಔಷಧ ಆಯುರ್ವೇದದ ಪ್ರತಿಯೊಂದು ಔಷಧ ಗಿಡಮೂಲಿಕೆಯಿಂದನೇ, ಸೃಷ್ಟಿಯಿಂದನೇ ಬರ್ತದೆ ಹೊರತು ಅವರೇನು ಮನೆಯಿಂದ ಮಾಡ್ಕೊಂಡು ಬರೋದಿಲ್ಲ ಅದು. ಅದಕ್ಕಾಗಿ ಗಿಲ್ಯಾದನಲ್ಲಿ ಮಲಾಮು ಇಲ್ಲವೋ ಅಂದ್ರೆ ಔಷಧ ಉಪಚಾರ. ಎರಡನೇದಾಗಿ ಗಿಲ್ಯಾದನಲ್ಲಿ ವೈದ್ಯರಿಲ್ಲವೋ, ಹಾಗಾದ್ರೆ ಆ ನನ್ನ ಜನರ ಮಕ್ಕಳು ಯಾಕೆ ಗುಣಮುಖರಾಗುತ್ತಾ ಇಲ್ಲ ಅಂದ್ರೆ ಅರ್ಥ ಏನು? ದೇವರು ಔಷಧ ಉಪಚಾರ ಮಾಡತಕ್ಕಂಥವರು ಮತ್ತು ಔಷಧಗಳನ್ನು, ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ವೈದ್ಯರನ್ನು ದೇವರು ಅವರಿಗೆ ವರವಾಗಿ ಕೊಟ್ಟಿದ್ದಾನೆ. ನನ್ನ ಜನರು ಅನಾರೋಗ್ಯದಲ್ಲಿ ಇರೋದು ಎಷ್ಟು ಮಾತ್ರಕ್ಕೂ ಆತನಿಗೆ ಇಷ್ಟ ಇಲ್ಲ. ಅದರ ನಿಮಿತ್ತ ಇಲ್ಲಿ ಸುಂದರವಾಗಿ ಅದಕ್ಕೆ ಯೇಸು ಕ್ರಿಸ್ತನ ಕ್ಲಿಯರ್ ಆಗಿ ಹೇಳಿದ್ದಾನೆ. ಒಂದು ಟೆಕ್ಸ್ಟ್ ನೋಡ್ತಾ ಇದ್ದಾನೆ, ನೆನಪಿಟ್ಕೊಳ್ಳಿ. ಬಹಳ ಸಾರಿ ನಾವು ಔಷಧ ಉಪಚಾರ ಇಲ್ಲದೆ ತಾವೇ ಗುಣಮುಖರಾಗುವುದಕ್ಕಾಗಿ ಪ್ರಯತ್ನ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವ ಮನೆ ಮದ್ದುಗಳನ್ನು ಅಂದ್ರೆ ಮನೆ ಔಷಧಗಳನ್ನು ಉಪಯೋಗ ಮಾಡಿಕೊಳ್ತೇವೆ. ಅದು ಕೂಡ ತಪ್ಪಲ್ಲ. ಆದ ಕಾರಣ ದೇವರ ಮಕ್ಕಳೇ, ಆತ್ಮೀಯರೇ, ಇಂದಿನಿಂದ ಈ ಸತ್ಯವನ್ನು ಕೇಳಿದ್ರು. ನೆಕ್ಸ್ಟ್ ನೀವು ಬಹಳ ಅದ್ಭುತವಾದಂಥ ಕಾರ್ಯವನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕಿದ್ದೇನೆ. ಬಹಳ ಜಾಗ್ರತೆಯಿಂದ ಕೇಳುತ್ತೀರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳ ಆಶ್ಚರ್ಯವಾದಂಥ ಸಂಗತಿ. ಆ ಸಂಗತಿಯನ್ನು ಗಮನಿಸಿರುವಾಗ ಯೆಶಾಯ ಪ್ರವಾಚಕನು, ಯೆಶಾಯನು ಒಂದು ಸಾರಿ ಒಂದು ವ್ಯಕ್ತಿ ಸಂಪೂರ್ಣವಾಗಿ ರೋಗಗ್ರಸ್ತನಾಗಿ ಗೋ ಅಂಡ್ ಟೆಲ್ ಟು ಹಿಜಿಕಿಯ ಎಂಬ ಅರಸನಿಗೆ ಹೋಗಿ ಯೆಶಾಯ ಪ್ರವಾದಿ ಹೋಗಿ ಹೇಳು ಎಂಬುದಾಗಿ ದೇವರು ಆದೇಶಿಸ್ತಾನೆ. ಯಾಕಂದ್ರೆ ಹಿಜಿಕಿಯನು ಬಹಳಷ್ಟು ಕಣ್ಣೀರಿನಿಂದ, ಕಳವಳದಿಂದ,
ದೇವರ ಹತ್ರ ಮೊರೆ ಇಡ್ತಾನೆ. ಅಯ್ಯ, ನನ್ನನ್ನು ಕಾಪಾಡು, ನನ್ನನ್ನು ಗುಣಪಡಿಸು ದೇವರೇ, ನನ್ನನ್ನು ಗುಣಪಡಿಸು ಎಂಬುದಾಗಿ ತನ್ನ ಕಾಲಿಗೆ ಆಗಿರ್ತಕ್ಕಂಥ ಒಂದು ಭಯಂಕರವಾದಂಥ ರೋಗದಿಂದ ಅವನ ಮೈಗೆಲ್ಲ ಬಂದಿರ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಸಾಯುವಂಥ ಸ್ಥಿತಿಗೆ, ಒಂದು ತೀವ್ರವಾದಂಥ ಗಂಭೀರ ಸ್ಥಿತಿಗೆ ಬಂದಿರ್ತಾನೆ. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಪ್ರವಾದಿಯಾದ ಯೆಶಾಯನಿಗೆ ಹೇಳ್ತಾನೆ, ಹೋಗಿ ಹಿಜ್ಕೀಯ ಎಂಬ ಅರಸನಿಗೆ ಈ ರೀತಿಯಲ್ಲಿ ಆದೇಶಿಸು ಎಂಬುದಾಗಿ ಹೇಳ್ತಾನೆ. ನನ್ನ ವಾಗ್ದಾನವನ್ನು, ನನ್ನ ಸ್ವಸ್ಥತೆಯ ವಾರ್ತೆಯನ್ನು ತಿಳಿಸಂತ ಹೇಳ್ತಾನೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಯೆಶಾಯ ಪ್ರವಾಚಕನ ಪುಸ್ತಕ 38ನೇ ಅಧ್ಯಾಯ 5ನೇ ವಚನ ಮೊದಲು. ಮತ್ತೊಂದು ಸಾರಿ, ಹೋಗಿ ಹಿಜ್ಕೀಯ ಎಂಬ ನನ್ನ ಪ್ರಜೆಗಳ ಪ್ರಭು ಆಗಿರ್ತಕ್ಕಂಥ, ಅರಸನಾಗಿರ್ತಕ್ಕಂಥ ಹಿಜ್ಕೀಯಗೆ ಈ ರೀತಿಯಾಗಿ ತಿಳಿಸು. ನಿನ್ನ ಪ್ರಾರ್ಥನೆ, ಹಿಜ್ಕೀಯ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ, ನಿನ್ನ ಕಣ್ಣೀರು ಕಳವಳವನ್ನು ನೋಡಿದ್ದಾನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷ ಸೇರಿಸಿ ತೃಪ್ತಿಯುಳ್ಳ ದೀರ್ಘಾಯುವನ್ನು ನಿನಗೆ ಅನುಗ್ರಹಿಸುತ್ತೇನೆ. ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರ್ಯರ ಅರಸನ ಕೈಗೆ ಸಿಕ್ಕದಂತೆ ಕಾಪಾಡಿ ನಿನ್ನನ್ನು ರಕ್ಷಿಸುವೆನು. ಈ ಪಟ್ಟಣವನ್ನು ಉಳಿಸಿ ಕಾಪಾಡ. ಅದು 5ನೇದು ಆಗಿದ ಮೇಲೆ 17 ಹೋದ್ರಿ. ಆಗ 17 ವಚನ, ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿ ಆಯಿತು ಎಂಬುದಾಗಿ ಹಿಜ್ಕೀಯ ಅರಸನು ಹೇಳ್ತಾ ಇದ್ದಾನೆ. ನನ್ನ ಆತ್ಮವನ್ನು ನಾಶ ಕೋಪ ನರಕದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನಿನ ಮೇಲೆ ಹಾಕಿಬಿಟ್ಟಿದಿ. ನೀನು ಬೆನ್ನಿನ ಹಿಂದೆ ಹಾಕಿ ಮರೆತು ಬಿಟ್ಟಿದಿ. ಪಾತಾಳದಲ್ಲಿ ನರಳುತ್ತಿರುವವರು ನಿನ್ನನ್ನು ಎಂದಿಗೂ ಕೊಂಡಾಡರು, ಸತ್ತವರು ನಿನ್ನನ್ನು ಎಂದಿಗೂ ಕೀರ್ತಿಸರು. ನೆಕ್ಸ್ಟ್ 21. ಈಗ ಇದೆಲ್ಲ ಯೆಶಾಯ ಪ್ರವಾದಿ ಹಿಜ್ಕೀಯನಿಗೆ ತಿಳಿಸಿರುವಾಗ, ನಿನ್ನ ಸ್ವಸ್ಥತೆ ಖಚಿತ, ನೀನು ಗುಣಮುಖನಾಗೋದು ಖಚಿತ, ನಿನ್ನ ಜೀವನದಲ್ಲಿ ತೃಪ್ತಿಯುಳ್ಳ ದೀರ್ಘಾಯು ಅಂದರೆ 15 ವರ್ಷಗಳು ಉಳಿದಿತ್ತು, ಆ 15 ವರ್ಷಗಳು ತಿರುಗಿ ನಿನ್ನ ಇದರಲ್ಲಿ ಸೇರಿಸುತ್ತೇನೆ ಎಂಬುದಾಗಿ ಹೇಳಿ, ತದನಂತರ ದೇವರು, ಲಕ್ಷ ಕೇಳ್ತೀರಿ, ದೇವರು ಹಿಜ್ಕೀಯ ಎಂಬ ಪ್ರವಾದಿಗೆ ಔಷಧ ಉಪಚಾರ ಮಾಡಲಿಕ್ಕೆ, ಯೆಶಾಯ ಎಂಬ ಪ್ರವಾದಿಗೆ ಹಿಜ್ಕೀಯ ಎಂಬ ಅರಸನಿಗೆ ಔಷಧ ಉಪಚಾರ ಮಾಡಲಿಕ್ಕೆ ಸಲಹೆ ಕೊಡ್ತಾನೆ. ಜಾಗ್ರತೆಯಿಂದ ಕೇಳ್ಕೊತೀರಿ. 38ನೇ ಅಧ್ಯಾಯ ಯೆಶಾಯ ಪ್ರವಾಚಕನ ಪುಸ್ತಕ 21ನೇ ವಚನ. ಯೆಶಾಯನು ಅಂಜೂರದ ಹಣ್ಣುಗಳ ಅಡೆಯನ್ನು ತರಿಸಿ ನಿನ್ನ ಆ ಕುರುವಿನ ಮೇಲೆ, ಅಂದ್ರೆ ಆ ಹುಣ್ಣಿನ ಮೇಲೆ ಇಟ್ಟರೆ ಅರಸನು ಗುಣ ಹೊಂದುವನು ಎಂದು ಅಪ್ಪನೆ ಕೊಡಲಾಗಿ, ಹಿಜ್ಕೀಯನು ಗುಣ ಹೊಂದಿ ಯೆಹೋವನ ಆಲಯವನ್ನು ಸೇರುವುದೆಂಬುದಕ್ಕೆ ಅಷ್ಟೇ ಸಾಕು. ಥ್ಯಾಂಕ್ ಯು. ಇಲ್ಲಿ ಅಂಜೂರದ ಹಣ್ಣಿನ ಅಡುವನ್ನು ತಂದು ಅದನ್ನು ತಿಕ್ಕಿ ಅದನ್ನು ಆ ಗಾಯದ ಮೇಲೆ, ಕಾಲಿನ ಮೇಲೆ ಆಗಿರತಕ್ಕಂಥ ಘೋರ ಮಾನವನ ಪ್ರಾಣವನ್ನು ಕೊಲ್ಲತಕ್ಕಂಥ ಆ ವ್ಯಾಧಿ, ಆ ಗಾಯವನ್ನು ಅದರ ಮೇಲೆ ಇದನ್ನು ಹಚ್ಚಿದರೆ, ಅದನ್ನು ತಾಕಿಸಿದರೆ, ಅದನ್ನು ಅದರ ಮೇಲೆ ಹಚ್ಚಿದ ನಂತರ ಸಂಪೂರ್ಣ ಗುಣಮುಖನಾಗನೆಂಬುದು. ಅಂದರೆ ಅರ್ಥ ಏನು? ದೇವರು ಹಿಜ್ಕೀಯ ಎಂಬ ಅರಸನಿಗೆ ಪ್ರವಾದಿಯಾದ ಯೆಶಾಯ ಪ್ರವಾದಿ ಮೂಲಕವಾಗಿ ಅದಕ್ಕೆ ಬೇಕಾಗಿರುವ ಔಷಧ ಉಪಚಾರ ಏನಿದೆ ಎಂಬುದಾಗಿ ತಿಳಿಸಿದನು. ಯಾಕೆ ತಿಳಿಸಿದನು? ಇದನ್ನು ವಾಸ್ತವಿಕವಾಗಿ ಮೊದಲು, ಆಮೇಲೆ ಆಧ್ಯಾತ್ಮಿಕವಾಗಿ ಬಹಳಷ್ಟು ನೀವು ಹೇಳ್ಕೋಬಹುದು ಇದನ್ನು. ಅದರ ನಿಮಿತ್ತ ನನ್ನ ಪ್ರಿಯ ಸಹೋದರಿ ಸಹೋದರರೇ,
ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಆರೋಗ್ಯದಲ್ಲಿದ್ದವನಿಗೆ ಚಿಂತೆ ಇರುವುದಿಲ್ಲ, ಆರೋಗ್ಯದಲ್ಲಿದ್ದವನಿಗೆ ವೈದ್ಯನ ಅಗತ್ಯ ಇಲ್ಲ, ಅವನು ವೈದ್ಯನ ಅಗತ್ಯ ಇರೋದಿಲ್ಲ. ಆದರೆ ಅನಾರೋಗ್ಯದಲ್ಲಿ ರೋಗಿಗೆ ವೈದ್ಯನು ಅಗತ್ಯ. ಹಾಗೆ ಪಾಪಿ ಮನಸ್ಸು ತಿರುಗಿಕೊಂಡು ಆರೋಗ್ಯದ ರಾಜ್ಯದಲ್ಲಿ ಬಾ ಎಂದು ಕರೆಯಲು ನಾನು ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಗಂಭೀರವಾಗಿ ಹೇಳ್ತಿರಲ್ಲ. ಅದರ ನಿಮಿತ್ತ ನಾವು ಔಷಧ ಉಪಚಾರವನ್ನು ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯೋದು ಎಷ್ಟು ಮಾತ್ರಕ್ಕೂ ಪಾಪ ಅಲ್ಲ. ಕೊನೆಯದಾಗಿ ಹಾಗೆ ಬಹಳಷ್ಟಿದೆ, ಬಹಳ ಅಮೂಲ್ಯವಾದಂಥ ಪ್ರಾಮುಖ್ಯವಾದಂಥ ಸಂಗತಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಅದಕ್ಕಾಗಿ ಕೆಲವು ಮೂರ್ಖರು ಇರ್ತಾರೆ, ಆ ಮೂರ್ಖರಿಂದ ಸ್ವಲ್ಪ ಜಾಗರೂಕರಾಗಿರ್ತೀರಿ. ನಾನು ಔಷಧವನ್ನು ಸೇವನೆ ಮಾಡೋದಿಲ್ಲ, ನಾನು ಪ್ರಾರ್ಥನೆ ಮಾಡಿ ನಾನು ಉಪವಾಸ ಇದ್ದುಕೊಂಡು ನಾನು ಗುಣವಾಗ್ತೀನಿ ಹೊರತು ನನಗೆ ಯಾವ ಔಷಧವೂ ಬೇಡ, ಔಷಧ ಅಗತ್ಯ ಇಲ್ಲ ಎಂಬುದಾಗಿ ಕೆಲವು ಮೂರ್ಖರು ಹೇಳಿ, ನಾನು ನೋಡು ಹೇಗೆ ನಾನು ಔಷಧ ಇಲ್ಲದೆ ಗುಣಮುಖನಾಗ್ತೇನೆ, ನೀವು ಯಾಕೆ ಔಷಧ ತಿಂತೀರಿ, ಔಷಧ ತಿಂದರೆ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡ್ರೆ ಅದು ದೇವರಿಗೆ ವಿರೋಧವಾದಂಥ ಪಾಪ, ಯಾಕಂದರೆ ದೇವರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ನಿಮ್ಮ ನಂಬಿಕೆ ಕಡಿಮೆ ಇದೆ ಎಂಬುದಾಗಿ ಅದರಿಂದ ತೋರಿಸ್ಕೊಡ್ತಾ ಇದ್ರಿ. ಅದರ ನಿಮಿತ್ತ ನೀವು ನರಕಕ್ಕೆ ಹೋಗ್ತೀರಿ ಔಷಧ ಉಪಚಾರದಿಂದ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡ್ರೆ ಎಂಬುದಾಗಿ ಹೇಳುವ ದುರ್ಬೋಧಕರಿಂದ, ದೆವ್ವಗಳ ಬೋಧಕರಿಂದ ಜಾಗರೂಕರಾಗಿರ್ತೀರಿ. ಅನೇಕ ಸಾರಿ ಮರಣ ಸಮೀಪ ಬಂದಾಗ ವೈದ್ಯಕೀಯ ಚಿಕಿತ್ಸೆಗೆ ತೆಗೆದುಕೊಂಡು ಹೋಗಿರುವಾಗ, ಅಯ್ಯೋ ಭಾಳ ತಡವಾಯ್ತಲ್ರಿ, ನೀವು ಮೊದಲೇ ಬಂದಿದ್ದೀರಿ, ಇನ್ನೂ 10 ವರ್ಷ ಬದುಕುತ್ತಿದ್ದೀರಲ್ಲ ಎಂಬುದಾಗಿ ಒಂದು ಔಷಧ ಬೇಡ ಎಂಬುದಾಗಿ ಹೇಳಿರ್ತಕ್ಕಂಥ ಒಂದು ದೊಡ್ಡ ಪಂಡಿತನಿಗೆ ಆ ವೈದ್ಯನು ಹೇಳಿದ ನಡೆದಿರ್ತಕ್ಕಂಥ ಘಟನೆ. ನಾನು ಔಷಧ ತಿನ್ನುವುದಿಲ್ಲ ಮತ್ತು ನನ್ನನ್ನು ಫಾಲೋ ಮಾಡೋರೆಲ್ಲ ಔಷಧ ತಿನ್ನಬಾರ್ದು, ನನ್ನನ್ನು ಹಿಂಬಾಲಿಸಿರೋ ಔಷಧ ತಿನ್ನಬಾರ್ದು ಎಂಬುದಾಗಿ ಒಂದು ಗುಂಪನ್ನು ಕಟ್ಟಿಕೊಂಡು, ಒಂದು ಭಕ್ತರ ಗುಂಪನ್ನು ಕಟ್ಟಿಕೊಂಡು ಮುಂದೆ ಹೋಗುತ್ತಿರ್ತಕ್ಕಂಥ ಒಂದು ಸರಳವಾದಂಥ ಒಂದು ಮೂರ್ಖ, ಒಂದು ಸಿಂಪಲ್ ಮೂರ್ಖ, ತನ್ನನ್ನು ತಾನು ಜ್ಞಾನಿ ಎಂಬುದಾಗಿ ಅನೇಕ ಜನರಿಗೆ ತಪ್ಪು ದಾರಿ ಹಿಡಿಸಿದನು. ಅದಕ್ಕಾಗಿ ಬಹಳ ಜನರು ಅನಾರೋಗ್ಯದಿಂದ ಬಳಲಿ ಕೊನೆಗೆ ಔಷಧಕ್ಕೆ ಶರಣರಾದರು, ವೈದ್ಯರಿಗೆ ಹೋಗಿ ಚಿಕಿತ್ಸೆಗೆ ಶರಣರಾದರು. ಯಾಕೆ ಹೇಳ್ತಾ ಇದ್ದೇನೆಂದರೆ, ಯೇಸು ಕ್ರಿಸ್ತನಾಗಲಿ ಬೈಬಲ್ನಲ್ಲಿ ಎಲ್ಲಿ ಆಗಲಿ ಔಷಧ ವೈದ್ಯಕೀಯ ಚಿಕಿತ್ಸೆ ಪಡೆಯಬಾರದು ಎಂದು ಎಲ್ಲೂ ಖಡಾಖಂಡಿತವಾಗಿ ಉಲ್ಲೇಖಿಸಲ್ಪಡಲಿಲ್ಲ. ಆದರೆ ವೈದ್ಯಕೀಯ ಚಿಕಿತ್ಸೆ ಪಡೆಯೋದು ದೇವರು ಕೊಟ್ಟಿರ್ತಕ್ಕಂಥ ವರದಾನವು, ಅದು ದೇವರು ಅನುಗ್ರಹಿಸಿರ್ತಕ್ಕಂಥ ಕೃಪೆ. ಆ ಎಲ್ಲ ವೈದ್ಯಕೀಯ ಸ್ಪೆಷಲಿಸ್ಟ್ಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿದ್ರಿ ಎಂಬ ಸತ್ಯವು ಯೆರೆಮೀಯ ಪ್ರವಚನ ಪುಸ್ತಕ 8ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡಿರ್ತೀವಿ. ಈಗ ಕಾಂಪ್ಲಿಕೇಶನ್ ಎಲ್ಲಿಂದ ಈ ಮಾತನ್ನು ತೆಗೆದುಕೊಂಡು ಅವರು ಈ ದುರ್ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಸತ್ಯವನ್ನು ಸ್ವಲ್ಪ ನೋಡಿಕೊಳ್ಳೋಣ. ಯಾಕಂದರೆ ಅಲ್ಲಿ ಕೂಡ ನೀವು ಪ್ರತಿಯೊಂದು ವಿಷಯಗಳು, ಯಾಕಂದರೆ ನಾನು ಕೇಸ್ ಸ್ಟಡಿ ಮಾಡುವಾಗ, ಹಲ್ಲೆಲೂಯಾ, ನಾನು ಕೇಸ್ ಸ್ಟಡಿ ಮಾಡುವಾಗ ಭಾಳ ಜಾಗ್ರತೆಯಿಂದ ಮಾಡ್ತೇನೆ. ಯಾಕಂದರೆ ಒಂದು ಕೇಸನ್ನು ಸ್ಟಡಿ ಮಾಡಬೇಕಾದ್ರೆ ಭಾಳ ಜಾಗ್ರತೆಯಿಂದ. ಅದಕ್ಕಾಗಿ ಇಲ್ಲಿ ಓರ್ವ ಸ್ತ್ರೀ, ರಕ್ತಸ್ರಾವದಿಂದ ಬಳಲುತ್ತಿರ್ತಕ್ಕಂಥ ಓರ್ವ ಸ್ತ್ರೀ ಬಹಳಷ್ಟು ನೊಂದುಕೊಂಡು ದುಃಖ ಬಾಧಿತಲಾಗ್ತಾಳೆ. ಲೂಕಾಸ್ ವಾರ್ತೆ 8ನೇ ಅಧ್ಯಾಯ 43ನೇ ವಚನದಲ್ಲಿ ಈ ಸಂಗತಿಯನ್ನು ನೋಡ್ತೇವೆ ನಾವು. ಆಗ ಇವಳು, ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಇವಳು ಅನೇಕ ವೈದ್ಯರ ಹತ್ರ, ವಿಶೇಷವಾದಂಥ ವೈದ್ಯರ ಹತ್ರ, ಸ್ಪೆಷಲಿಸ್ಟ್ ಹತ್ರ ಹೋಗಿ ತನಗಿರುವ ಸಂಪತ್ತನ್ನೆಲ್ಲ ಖರ್ಚು ಮಾಡಿದಳು. ಆದರೆ ಇವಳ ರೋಗ ಇನ್ನೂ ಗಂಭೀರ ಸ್ಥಿತಿಗೆ ಹೋಗಿದ ಹೊರತು ಗುಣಮುಖಳಾಗಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರ ನಿಮಿತ್ತ ಇವಳು ಕರ್ತನಾದ ಯೇಸು ಕ್ರಿಸ್ತನು ಆ ಬೀದಿಯಿಂದ ದಾಟಿ ಹೋಗ್ತಾ ಇರೋದನ್ನು ಕೇಳಿ ಈ ರೋಗದಿಂದ ಬೇಸತ್ತುಕೊಂಡು ಒಣಗಿ, ರಕ್ತಸ್ರಾವ ರೋಗದಿಂದ ಬೇಸತ್ತುಕೊಂಡು ಒಣಗಿ ಸಾಯುತ್ತಿರ್ತಕ್ಕಂಥ, ಬಳಲುತ್ತಿರ್ತಕ್ಕಂಥ ಈ ಸ್ತ್ರೀ ಏನು ಮಾಡ್ತಾಳೆ, ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಅನೇಕ ವಿಧವಾದಂಥ ರೋಗಗಳನ್ನು ಗುಣ ಮಾಡಿದ್ದಾನೆ ಎಂಬುದಾಗಿ ಕೇಳಿಸಿಕೊಂಡಿರುವುದರಿಂದ ಯೇಸುವಿನ ಉಡುಪಿನ ಗೊಂಡೆಯನ್ನು, ಕನಿಷ್ಠ ಗೊಂಡೆಯನ್ನು ಮುಟ್ಟಿದರೆ ನಾನು ಗುಣವಾಗುತ್ತೇನೆ ಎಂಬ ನಂಬಿಕೆ ಅವರ ಮನಸ್ಸೊಳಗೆ ಬಂತು. ಯಾಕಂದರೆ ಯೇಸು ಗುಣ ಮಾಡಲಾರದಂಥ ರೋಗ ಈ ಲೋಕದಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದು ರೋಗಿಗಳನ್ನು ಯೇಸು ಕ್ರಿಸ್ತ ಗುಣಪಡಿಸಿದ್ದಾನೆ. ಖಂಡಿತವಾಗಿ ರಕ್ತಸ್ರಾವವುಳ್ಳ ನನ್ನ ರೋಗವನ್ನು ಕೂಡ ಆತನು ಗುಣಪಡಿಸ್ತಾನೆ. ಆದರೆ ಈ ರೋಗದ ಕುರಿತು ಅವರ ಹತ್ರ, ಯಹೂದ್ಯರ ಹತ್ರ ಹೇಳಿಕೊಳ್ಳಬೇಕಾದ್ರೆ ಅವಳಿಗೆ ಬಹಳ
ಅವಮಾನಕರವಾಗಿತ್ತು, ನಾಚಿಕೆಕರವಾಗಿತ್ತು. ಆದ ಕಾರಣ ಇವಳು ಹೇಳಿಕೊಳ್ಳದೆ ಗುಪ್ತವಾಗಿ ಹೋಗಿ ತನ್ನ ರೋಗವನ್ನು ಹೇಳದೆ ಆ ನಂಬಿಕೆಯಿಂದ ನಾನು ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ನಿಶ್ಚಯವಾಗಿ ನಾನು ಗುಣವಾಗುತ್ತೇನೆ ಎಂಬ ಆಲೋಚನೆಯೇ ನಂಬಿಕೆ. ಈ ನಂಬಿಕೆಯಿಂದ ಅವರು ಹೋಗಿ ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ ಕೂಡಲೇ ಅಲ್ಲಿ ಒಂದು ವಿಶೇಷವಾದಂಥ ಒಂದು ದೃಶ್ಯ ನಡೆದಿತ್ತಲ್ಲಿ. ಗುಣವಾಗಿದ ಕೂಡಲೇ ಯೇಸು ಕ್ರಿಸ್ತನ್ ತಿರುಗಿ ಯಾರೋ ನನ್ನನ್ನು ಮುಟ್ಟಿದ್ರು ಎಂಬುದಾಗಿ ಹೇಳಿದ್ರು. ಆಗ ಪಕ್ಕದಲ್ಲಿರುವ ಶಿಷ್ಯರು, ಅಯ್ಯ, ಎಲ್ಲ ಜನ ನೂಕುತ್ತಾ ಬರ್ತಾ ಇದ್ದಾರೆ, ನುಗ್ಗಿ ಬರ್ತಾ ಇದ್ದಾರೆ, ನೀನು ಯಾರೋ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಈ ಜನಸ್ತೋಮದಲ್ಲಿ ದುಗುಸ್ತಾ ಬರ್ತಾ ಇದ್ದಾರೆ, ನೂಕುತ್ತಾ ಬರ್ತಾ ಇದ್ದಾರೆ ಅಂತ ಹೇಳಿರುವಾಗ, ಇಲ್ಲ, ನನ್ನನ್ನು ಯಾರೋ ಮುಟ್ಟಿದ್ರು, ಯಾಕೆಂದ್ರೆ ನನ್ನಿಂದ ಆ ದಿವ್ಯ ಶಕ್ತಿ ನನ್ನಿಂದ ಹೊರಟು ಹೋಗಿದ್ದನ್ನು ನಾನು ಸ್ಪರ್ಶಿಸಿದ್ದೇನೆ ಅಂತ ಹೇಳಿದರು. ಯಾರು ನನ್ನನ್ನು ಮುಟ್ಟಿದ್ರು ಎಂಬುದಾಗಿ ಪ್ರಶ್ನಿಸುವಾಗ ಗುಣಮುಖಳಾಗಿರ್ತಕ್ಕಂಥ ಈ ರಕ್ತಸ್ರಾವ ರೋಗಿ ಮುಂದೆ ಗಡಗಡ ನಡುಗುತ್ತಾ ಬಂದಿರುವಾಗ ಅವಳು ತನಗೆ ಆಗಿರುವ ಎಲ್ಲ ಸಂಗತಿಯನ್ನು ಹೇಳ್ತಾಳೆ. ನಾನು ಇಂಥ ವೈದ್ಯರ ಹತ್ರ ಹೋಗಿದ್ದೇನೆ, ಈ ರೀತಿಯಾದ ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ದೇನೆ, ಆದರೂ ಗುಣವಾಗಲಿಲ್ಲ. ಇದಕ್ಕಿಂತ ಮೇಲಿನ ವೈದ್ಯಕೀಯ ಚಿಕಿತ್ಸೆ ಪಡೆದೇನೆ, ಅಲ್ಲಿಯೂ ಗುಣವಾಗಲಿಲ್ಲ. ಅದಕ್ಕಿಂತ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆ ಪಡೆದೇನೆ, ಅಲ್ಲಿಯೂ ಗುಣವಾಗಲಿಲ್ಲ. ಆದರೆ ನಾನು ಕೇಳಿದೆ, ಅನೇಕ ಜನರು ಅನೇಕ ವಿಧವಾದ ರೋಗಗಳು, ನಾನಾ ವಿಧವಾದ ರೋಗಗಳಿಂದ, ಎಲ್ಲ ಥರದ ರೋಗಗಳಿಂದ ಗುಣಮುಖರಾಗಿದ್ದಾರೆ ಎಂಬುದಾಗಿ ಏಸಯ್ಯ ನಿನ್ನ ವಿಷಯದಲ್ಲಿ ನಾನು ಕೇಳಿದ್ದೇನೆ. ಅದಕ್ಕಾಗಿ ಮುಟ್ಟುವುದರಿಂದ ಗುಣವಾಗ್ತೇನೆ ಎಂಬ ಆಸೆಯಿಂದ ಬಂದೆ ಸರ್. ಆದರೆ ನನ್ನ ಮೈಯೆಲ್ಲ ಗುಣಮುಖವಾಯ್ತು ಸರ್ ನಿಮ್ಮನ್ನು ಮುಟ್ಟಿದ ಕೂಡಲೇ ಅಯ್ಯನವರೇ ಎಂಬುದಾಗಿ ಹೇಳ್ತಾಳೆ. ಆಗ ಏಸಯ್ಯ ಲಕ್ಷ್ಯವಿಟ್ಟು ಕೇಳ್ತಿರಲಿಲ್ಲ. ಕೇಸ್ ಸ್ಟಡಿ ಮಾಡುವಾಗ, ನೀನು ಯಾಕೆ ಎಲ್ಲ ವೈದ್ಯರ ಹತ್ರ ಹೋಗಿದ್ದೀನಿ, ನೀನು ವೈದ್ಯರ ಹತ್ರ ಹೋಗಬಾರ್ದಿತ್ತು, ನೀನು ವೈದ್ಯರ ಹತ್ರ ಹೋಗಿದ್ದು ತಪ್ಪು, ಅದಕ್ಕೆ ನಿನಗೆ ರೋಗ ಆಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಅವಳನ್ನು ಗದರಿಸಿದನಾ? ಇಲ್ಲ. ಅದಕ್ಕೆ ಮೂರ್ಖ ಬೋಧಕರಿಂದ ಬಹಳ ಜಾಗೃತಿಯಿಂದಿರ್ತೀರಿ. ಅವಳನ್ನು ಗದರಿಸಲಿಲ್ಲ, ಅಥವಾ ಅವಳನ್ನು ನೀನು ಎಲ್ಲ ವೈದ್ಯರನ್ನು ನನ್ನನ್ನು ಬಿಟ್ಟು ನೀನು ವೈದ್ಯಕೀಯ ಚಿಕಿತ್ಸೆಗಾಗಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದಿ, ಈಗ ದುಡ್ಡೆಲ್ಲ ಖಾಲಿ ಆದ್ಮೇಲೆ ನನ್ನ ಕಡೆ ಬಂದಿ ಎಂಬುದಾಗಿ ಹೇಳಿ ಯಾವುದೇ ರೀತಿಯಾದಂಥ ತೆಗಳಿಕೆನೂ ಮಾಡಲಿಲ್ಲ, ತಿರಸ್ಕರಿಸಲಿಲ್ಲ. ಆದರೆ ಯೇಸು ಅವಳಿಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಆ ಜನಸ್ತೋಮದಲ್ಲಿ ಕೊನೆಗೆ ಆಗ ಯೇಸು, ಕರುಣಾಮಯನಾದ ಯೇಸು, ಆ ರೋಗದಿಂದ ಇದ್ದವಳು ಗುಣಮುಖಳಾಗಿದ್ದ ಕೂಡಲೇ ಆಕೆಗೆ ಏನು ಹೇಳ್ತಾನಂದ್ರೆ, ಮಗಳೇ, ಸಮಾಧಾನವಾಗಿ ಇರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಇಂಗ್ಲಿಷಲ್ಲಿ ಕೇಳ್ತೀರಿ, ಬಿ ಆಫ್ ಗುಡ್ ಚಿಯರ್, ಯುವರ್ ಫೇತ್ ಮೇಡ್ ಯು ವೆಲ್. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್. ಧೈರ್ಯವಾಗಿರು. ಮೊದಲನೇದಾಗಿ ಒಳ್ಳೆ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ. ಶಾಲೋಮ್, ಶಾಲೋಮ್ ಅಂದರೆ ಸಮಾಧಾನವಾಗಿ ಹೋಗು ಎಂಬುದಾಗಿ ಹೇಳಿದ್ದಾನೆ. ಅಲ್ಲಿ ಮೊದಲೇ ಸಮಾಧಾನ ಇಲ್ಲ, ಅಲ್ಲೇ ಮೊದಲು ಚಿಯರ್, ಬಿ ಆಫ್ ಗುಡ್ ಚಿಯರ್ ಅಂದರೆ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನವಾಗಿ ಹೋಗಂತ. ಅಲ್ಲೇ ಆ ರಕ್ತಸ್ರಾವ ರೋಗಿಯನ್ನು ಎಷ್ಟು ಮಾತ್ರಕ್ಕೂ ಯೇಸು ಕ್ರಿಸ್ತನು ಗದರಿಸಿದನ, ಅಥವಾ ನೀನು ಔಷಧವನ್ನು ತೆಗೆದುಕೊಂಡು ನಿಷೇಧಿಸಲಾಗಿದೆ, ನೀನು ಯಾಕೆ ತಗೊಂಡಿದೆ? ಆಸಾ ಎಂಬ ಅರಸನು ದೇವರನ್ನು ಹುಡುಕದೆ ಅವನ ಔಷಧವನ್ನು ಹುಡುಕಿದಕ್ಕಾಗಿ ಅವನು ನಾಶವಾದನು, ಅದಕ್ಕೆ ನೀನು ಕೂಡ ನಾಶ ಆಗ್ತಿ ಎಂಬುದಾಗಿ ಏನಾದರೂ ಹೇಳಿದನಾ? ಇಲ್ಲ. ಯೇಸು ಕ್ರಿಸ್ತನು ಒಂದು ವೈದ್ಯನು, ಒಂದು ರೋಗಿಗೆ, ಆರೋಗ್ಯವುಳ್ಳವನಿಗೆಲ್ಲ ರೋಗಿಗೆ ವೈದ್ಯನ ಅಗತ್ಯ. ಹಾಗೆ ಪಾಪಿಗೆ ಯೇಸು ಕ್ರಿಸ್ತನು ಬಂದು ಮಾನಸಾಂತರ ಪಡೆದುಕೊಂಡು ಈ ಆರೋಗ್ಯದ ರಾಜ್ಯದಲ್ಲಿ ಪ್ರವೇಶಿಸಿ ಎಂಬುದಾಗಿ ಕರೆಯೋದು ಕೂಡ ಅಷ್ಟೇ ಅಗತ್ಯ ಎಂಬುದಾಗಿ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಇವೆಲ್ಲ ಕಾರ್ಯಗಳನ್ನು ಬಹಳ ಜಾಗೃತಿಯಿಂದ ನಾವು ಸ್ಟಡಿ ಮಾಡಬೇಕು. ಈಗ ನಮಗೆ ಯಾವ ವಚನದಿಂದ ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲವ ಅಮಾಯಕ ಮೂರ್ಖ ಬೋಧಕರ ವಿಷಯದಲ್ಲಿ ಜಾಗರೂಕರಾಗಿರೋಣ. ಅದು ನಾವು ಅರಸನಾದ ಆಸಾ ಬಗ್ಗೆ ಅದು ಹೇಳ್ತಾ ಇದೆ. ಅರಸನಾದ ಆಸನು ದೇವರನ್ನು ಹುಡುಕದೆ, 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 12ನೇ ವಚನ ಬಹಳ ಚೆನ್ನಾಗಿದೆ. ಅರಸನಾದ ಆಸಾನು 39 years 39 ವರ್ಷ ಯೂದಾಯ ಎಂಬ ಪ್ರದೇಶವನ್ನು ಆಳಿದನು. ಆದರೆ ಆತನ ಕಾಲಿಗೆ ಭಯಂಕರವಾದಂಥ ರೋಗವಾಗಿರುವುದರಿಂದ, ಆ ರೋಗವು ಬಹಳ ಗಂಭೀರ ಸ್ಥಿತಿಗೆ ಬಂದಿರುವುದರಿಂದ ಅವನು
ಹೆಚ್ಚಾಗಿ ವೈದ್ಯರನ್ನು, ಓದ್ತೀರಾ ಮಾತನ್ನು? ಆಸನು ತನ್ನ ಆಳ್ವಿಕೆಯ 39ನೇ ವರ್ಷದಲ್ಲಿ ತನ್ನ ಕಾಲುಗಳಲ್ಲಿ ಒಂದು ಭಯಂಕರವಾದಂಥ ಘೋರವಾದಂಥ ಗಾಯದ ರೋಗವಾಗಿರುವುದರಿಂದ ತನ್ನ ರೋಗವು ಅತಿ ಗಂಭೀರ ಸ್ಥಿತಿಗೆ ಘೋರವಾಯಿತು. ಆಸ ಎಂಬ ಅರಸನು ತನ್ನ ರೋಗದ ಕುರಿತು ಕರ್ತನನ್ನು, ಅಂದ್ರೆ ಪರಾತ್ಪರನಾದ ಯೆಹೋವನನ್ನು ಹುಡುಕದೆ ವೈದ್ಯರನ್ನು ಹುಡುಕಿದನು ಎಂಬುದಾಗಿ ಈ ಪದದ ನಿಮಿತ್ತ ನಮ್ಮ ಅಮಾಯಕ ಅಂಧಭಕ್ತರು, ಅವಿದ್ಯಾವಂತರು ಈ ವಚನದ ಮೂಲಕವಾಗಿ ಅನೇಕ ಕ್ರೈಸ್ತ ಆತ್ಮೀಯರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದರ ವಿಷಯವನ್ನು ಸ್ವಲ್ಪ ಕೇಳಿಸ್ಕೋತೀರಿ, ಯಾಕೆ ಈ ಘಟನೆ ನಡೆದಿದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಸ ಎಂಬ ಅರಸನು 39 ವರ್ಷ ಆಳಿದನು. ಬಹಳ ಜಾಗ್ರತೆಯಿಂದ ಕೇಳ್ಕೋತೀರಿ. ಆಸ ಎಂಬ ಅರಸನು ಇಷ್ಟು ಪ್ರಾಮುಖ್ಯವಾದಂಥ ಅರಸನು ಮತ್ತು ಪ್ರಾಮಾಣಿಕನಾದ ಅರಸನಂತೆ. ಯಾರು? ದೇವರಿಗೆ ನಂಬಿಕಸ್ಥನಾದ ಅರಸನು. ಅದೇ ಅಧ್ಯಾಯಗಳಲ್ಲಿ ಆತನ ಬಗ್ಗೆ ಉಲ್ಲೇಖಿಸಲ್ಪಡೆ ಎಲ್ಲ ವಿಷಯಗಳಲ್ಲಿ ಆತನು ನಂಬಿಕಸ್ಥನಾಗಿದ್ದನು ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ಈಗ ಈತನು ದೇವರನ್ನು ಹುಡುಕದೆ ಆತನು ವೈದ್ಯರನ್ನು ತನ್ನ ರೋಗದ ನಿಮಿತ್ತ ಹುಡುಕಿದನು. ಅವರ ಸಲಹೆಗಳ ನಿಮಿತ್ತ, ಅವರ ಔಷಧ ಉಪಚಾರಗಳ ನಿಮಿತ್ತ ಅವರನ್ನು ಹುಡುಕಿದನು ಎಂಬುದಾಗಿ ಹೇಳಿದ ಕೂಡಲೇ ಈ ಅಧ್ಯಾಯವನ್ನು, ಈ ವಚನವನ್ನು ತೆಗೆದುಕೊಂಡು ನಮ್ಮ ಜನರಲ್ಲಿ ಅಪಾರ್ಥ ಮಾಡಿಸ್ತಾ ಇದ್ದಾರೆ. ಇದನ್ನು ನಾನು ನಿಮ್ಗೆ ತಿಳಿಸ್ತೇನೆ ಈಗ. ಹಲ್ಲೆಲೂಯಾ. ಈಗ ಈತನು ಹುಡುಕಿರುವ ವೈದ್ಯರು ಯಾರು? ಇತಿಹಾಸ ನಮಗೆ ಗೊತ್ತಿಲ್ಲ. ಅದರ ನಿಮಿತ್ತ ಈಗ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಆ ಕಾಲದಲ್ಲಿ ಯೂದಾಯದಲ್ಲಿ ಇರ್ತಕ್ಕಂಥ ವೈದ್ಯರು, ಅವರು ಯೆಹೋವ ಅಥವಾ ಇಸ್ರಾಯೇಲ್ ದೇವರಿಗೆ ಸಂಬಂಧಪಟ್ಟವರು ಅಲ್ಲ. ಆರ್ ಯು ಫಾಲೋಯಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಆ ವೈದ್ಯರು ಅನ್ಯ ದೇವರುಗಳನ್ನು ಆರಾಧಿಸತಕ್ಕಂಥ ಅನ್ಯ ವೈದ್ಯರಾಗಿದ್ರು. ಅವರು ಯಹೂದ್ಯರಾಗಲಿ ಆ ಒಂದು ಆತ್ಮೀಯ ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥರಲ್ಲ, ಆ ವೈದ್ಯರು ಅನ್ಯರಾಗಿದ್ರು. ಅದಕ್ಕಾಗಿ ಅವರು ಅನ್ಯರಾಗಿರ್ತಕ್ಕಂಥ ಆ ವೈದ್ಯರು ಏನು ಮಾಡ್ತಿದ್ರಂತೆ, ತಾವು ವೈದ್ಯಕೀಯ ಚಿಕಿತ್ಸೆ ಕೊಡುವಾಗ ಆ ವೈದ್ಯಕೀಯ ಚಿಕಿತ್ಸೆ ಔಷಧ ಉಪಚಾರಗಳನ್ನು ಕೊಡುವ ಸಮಯದಲ್ಲಿ ಅವರು ತನ್ನ ಅನ್ಯ ದೇವಿ ದೇವತೆಗಳ ಮುಂದೆ ಇವುಗಳನ್ನು ಅರ್ಪಿಸಿ ಅನುಷ್ಠಾನಗಳ ಮೂಲಕವಾಗಿ, ಅರ್ಥ ಆಗ್ತಾ ಇದೆ, ಅನ್ಯ ದೇವಿ ದೇವತೆಗಳ ಮುಂದೆ ಅನುಷ್ಠಾನಗಳನ್ನು ಮಾಡಿ ತದನಂತರ ಈ ಔಷಧಗಳನ್ನು ಅವರಿಗೆ ಕೊಡ್ತಿದ್ರಂತೆ. ಅಂದರೆ ಔಷಧ ಚಿಕಿತ್ಸೆಯನ್ನು ಕೊಡ್ತಿದ್ರಂತೆ. ಅದರ ನಿಮಿತ್ತ ಈತನು ಎಲ್ಲ ವಿಷಯಗಳಲ್ಲಿ ಬಹು ಪ್ರಾಮಾಣಿಕನಾಗಿದ್ದನು ಎಂಬುದಾಗಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಈತನು ಇಂದ ಆಗಿರ್ತಕ್ಕಂಥ ತಿಳಿದೇ ಆಗಿರ್ತಕ್ಕಂಥ ಒಂದು ಘೋರ ಪಾಪ ಏನಂದ್ರೆ, ಅನ್ಯ ವೈದ್ಯರು ಅನ್ಯ ದೇವಿ ದೇವತೆಗಳ ಅವರ ಮತ, ಅವರ ಧರ್ಮದ ಮೂಲಕವಾಗಿ ಮಾಡತಕ್ಕಂಥ ಅನುಷ್ಠಾನಗಳನ್ನು ಅಳವಡಿಸಿ ಔಷಧ ಉಪಚಾರವನ್ನು ಮಾಡ್ತಿದ್ರಂತೆ. ಅಂತ ಒಂದು ಅನುಷ್ಠಾನವನ್ನು ಅಳವಡಿಸಿ, ಅಂದರೆ ಅನ್ಯ ದೇವಿ ದೇವತೆಗಳ ಅನುಷ್ಠಾನಗಳನ್ನು ಅನುಸರಿಸಿ ಅಳವಡಿಸಿ ಔಷಧ ಉಪಚಾರಗಳನ್ನು ಕೊಡ್ತಾ ಇರೋದ್ರಿಂದ ಆಸ ಅರಸನಿಂದ ಆಗಿರ್ತಕ್ಕಂಥ ತಿಳಿದು ಅಥವಾ ತಿಳಿದೇ ಆಗಿರ್ತಕ್ಕಂಥ ಈ ಘೋರ ತಪ್ಪಿನ ನಿಮಿತ್ತ ಅದಕ್ಕಾಗಿ ಬರಲ್ಪಟ್ಟಿದೆ, ನೀನು ವೈದ್ಯರನ್ನು ಹುಡುಕಿದಿ ಹೊರತು ನಿನ್ನ ಕರ್ತನಾದ ದೇವರನ್ನು ಹುಡುಕಲಿಲ್ಲ ಎಂಬುದಾಗಿ. ಇದರ ನಿಮಿತ್ತ ಆಸ ಅರಸನು ತನ್ನ ರೋಗದಿಂದ ಬಳಲಿ ಘೋರ ಗಂಭೀರ ಸೀರಿಯಸ್ ಆಗಿ ಆತನು ಮರಣಿಸಿದ. ಈ ವಿಷಯವನ್ನು ಹಿಡಿದುಕೊಂಡು ನಮ್ಮ ಅಮಾಯಕ ಮೂರ್ಖ ಅವಿದ್ಯಾವಂತರಾದಂಥ ಕೆಲವು ಮೂರ್ಖರು ಇದನ್ನು ಹಿಡಿದುಕೊಂಡು ಕೆಲವು ಆತ್ಮೀಯರಿಗೆ ದಿಕ್ಕನ್ನು ತಪ್ಪಿಸಿ ಜನರನ್ನು ಔಷಧ ಹಾಗೂ ವೈದ್ಯಕೀಯ ಚಿಕಿತ್ಸೆ ಪಡೆಯೋದು ಸರಿಯಲ್ಲ ಎಂದು ದೇವರು ಹೇಳಿದನೆಂಬುದಾಗಿ ಹೇಳ್ತಾರೆ ಅವರು. ಇಲ್ಲ, ದೇವರು ತಾನೇ ಔಷಧ ಉಪಚಾರ ಮಾಡೋದಕ್ಕಾಗಿ ಯೆಶಾಯ ಪ್ರವಾಚಕನಿಗೆ ಹೇಳಿದ್ದನ್ನು ನೋಡಿದ್ದೇವೆ. ಮತ್ತು ಆ ಒಂದು ಕಾಮಜನಕದ ಫಲವನ್ನು ತಿನ್ನುವುದಕ್ಕಾಗಿ ಆಗಿನ ಯಹೂದ್ಯರಿಗೆ ತಿಳಿದು ಬಂದಿತ್ತು, ಅವರಿಗೆ ಗೊತ್ತಿತ್ತು ಈ ಹಣ್ಣನ್ನು ತಿನ್ನುವುದರಿಂದ ಬಂಜೆತನದ ರೋಗದಿಂದ ಮುಕ್ತರಾಗ್ತಾರೆ ಎಂಬುದಾಗಿ. ಈ ರೀತಿಯಾದಂಥ ಸತ್ಯವು ಅಡಕವಾಗಿತ್ತು. ಅದಕ್ಕಾಗಿ ನನ್ನ ಪ್ರಿಯ ಸಹೋದರರೇ,
ಯೇಸು ಕ್ರಿಸ್ತನ ಆರೋಗ್ಯದಲ್ಲಿದ್ದವರಿಗೆ ವೈದ್ಯನ ಅಗತ್ಯವಿಲ್ಲ, ಆದರೆ ಅನಾರೋಗ್ಯದಲ್ಲಿ ರೋಗಿಗೆ ವೈದ್ಯನು ಅಗತ್ಯವೇ. ಹಾಗೆ ಪಾಪಿಯನ್ನು ಮನಸ್ಸು ತಿರುಗಿಕೊಂಡು ನನ್ನ ರಾಜ್ಯದಲ್ಲಿ ಸೇರು ಎಂದು ಕರೆಯೋದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೀನಿ, ಹೊರತು ನೀತಿವಂತರಿಗಾಗಿ ಅಲ್ಲ ಎಂಬುದಾಗಿ ತನ್ನನ್ನು ವೈದ್ಯರೊಂದಿಗೆ ಹೋಲಿಸ್ತದಂದರೆ ಯೇಸು ಕ್ರಿಸ್ತನು ಯಾವುದೇ ಆಧ್ಯಾತ್ಮಿಕವಾದಂಥ, ಅಂದರೆ ಅದೃಶ್ಯವಾದಂಥ ಲೋಕಕ್ಕೆ ಆಧ್ಯಾತ್ಮಿಕವಾದಂಥ ಸಂಗತಿಯನ್ನು ಯೇಸು ಕ್ರಿಸ್ತನು ಜನರನ್ನು ಬೋಧಿಸುವಾಗ ಆತನು ವಾಸ್ತವಿಕವಾದಂಥ ಕಣ್ಣಿಗೆ ಕಾಣತಕ್ಕಂಥ ಸತ್ಯವನ್ನು ಅವರಿಗೆ ಸಾಮ್ಯವಾಗಿ ಹೇಳಿ ಆಧ್ಯಾತ್ಮಿಕವಾದ ಸತ್ಯವನ್ನು ಬೋಧಿಸ್ತಿದ್ದ. ಅದಕ್ಕಾಗಿ ವಾಸ್ತವಿಕವಾದಂಥ ಸತ್ಯವನ್ನು ಎಷ್ಟು ಮಾತ್ರಕ್ಕೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ಅಂದರೆ झुटलाने के लिए कोई अवकाश, कोई मौका तुम्हारे को नहीं मिलेगा. ಯಾಕಂದ್ರೆ ವಾಸ್ತವಿಕವಾದ ಸತ್ಯ ಏನಂದ್ರೆ ರೋಗಿಗೆ ವೈದ್ಯನು ಬೇಕೇ ಬೇಕು, ಹಾಗೆ ಪಾಪಿಗೆ ಕರ್ತನಾದ ಯೇಸು ಕ್ರಿಸ್ತನು ಬೇಕೇ ಬೇಕು ಎಂಬ ಸತ್ಯವು ಅವರ ಹತ್ರ ತಿಳಿಸಿದ. ಅದಕ್ಕಾಗಿ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಅನಾರೋಗ್ಯದಲ್ಲಿದ್ದಾಗ ಪ್ರಾರ್ಥನೆಯಿಂದ ಕೂಡ ಗುಣಮುಖರಾಗಿ, ಎಷ್ಟೋ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆದುಕೊಂಡು ಆ ವೈದ್ಯಕೀಯ ಚಿಕಿತ್ಸೆ ನಿಮಿತ್ತ ಕೆಲವು ಜನರಿಗೆ ಸೈಡ್ ಎಫೆಕ್ಟಿಂದ ಅವರ ರೋಗ ಇನ್ನೂ ತೀವ್ರವಾಗಿ ಗಂಭೀರವಾಗಿರುತ್ತದೆ. ಆವಾಗಲೂ ಕೂಡ ನೀವು ಬಂದು ಪ್ರಾರ್ಥನೆ ಮಾಡಿಕೊಂಡು ಗುಣಮುಖರಾಗಬಹುದು, ಅದಕ್ಕೂ ಆಸ್ಪದ ಇದೆ. ಆದರೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮೂಲಕವಾಗಿ, ಬೈಬಲ್ ಓದೋದ್ರ ಮೂಲಕವಾಗಿ ನಾವು ಗುಣಮುಖರಾಗ್ಬೋದು. ನಾವು ಪ್ರಾರ್ಥನೆ ಮೂಲಕವಾಗಿ ಯೇಸು ಕ್ರಿಸ್ತನ ಹತ್ರ ಗುಣಮುಖರಾಗ್ಬೋದು, ಅರಿಕೆ ಮಾಡೋದ್ರ ಮೂಲಕವಾಗಿ ನಾವು ಗುಣಮುಖರಾಗ್ಬೋದು. ಆ ಸಮಯದಲ್ಲಿ ಸಭೆಯಲ್ಲಿರ್ತಕ್ಕಂಥ ಭಕ್ತರು ಒಂದು ವೇಳೆ ಅನಾರೋಗ್ಯದಲ್ಲಿದ್ದರೆ ಅವರು ಪ್ರಾರ್ಥನೆ ಮಾಡಿಕೊಂಡು ಗುಣಮುಖರಾಗದೇ ಇರುವಾಗ ಸಭೆಯಲ್ಲಿರುವ ಹಿರಿಯರನ್ನು ಕರೆಸಿ ಅವರು ಎಣ್ಣೆಯನ್ನು ಅಭಿಷೇಕಿಸಿ ಪ್ರಾರ್ಥನೆ ಮಾಡಿದ್ರೆ ಆ ರೀತಿಯಲ್ಲಿ ಕೂಡ ಗುಣಮುಖರಾಗುವುದು. ಅದಕ್ಕಾಗಿ ನಂಬಿಕೆಯಲ್ಲಿ ಶ್ರೇಷ್ಠರಾಗಿರುವವರು ನಂಬಿಕೆಯಲ್ಲಿ ಬಲಹೀನ ಇದ್ದವರನ್ನು ನಿಮ್ಮಂತೆ ಅವರನ್ನು ಮಾಡಬೇಕೆಂಬುದಾಗಿ ಅವರ ತಲೆ ಮೇಲೆ ನಿಮ್ಮನ್ನು, ನಿಮ್ಮ ವಿಷಯವನ್ನು ತಿವಿಲಿಕ್ಕೆ ಹೋಗಬೇಡ್ರಿ ಎಂಬುದಾಗಿ ಭಕ್ತನು ಸುಂದರವಾಗಿ ಹೇಳಿದಾನೆ. ರೋಮಾಪುರದವರ ಬರೆದ ಪತ್ರಿಕೆ 14ನೇ ಅಧ್ಯಾಯ 22 ಹೇಳಿದೆ, ಡೂ ಯು ಹ್ಯಾವ್ ಫೇತ್? ಆಫ್ ಕೋರ್ಸ್, have it to yourself before God. Happy is he who does not condemn himself in what he approves, but he who doubt in condemning he is. ಓದ್ತೀರಾ ಮಾತನ್ನು? 14:22 ರೋಮಾಪುರದವರ ಬರೆದ ಪತ್ರಿಕೆ. ನಿನಗಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರವಾಗಿರಲಿ, ನಿನ್ನ ಮಟ್ಟಿಗೆ ಇರಲಿ. ತಾನು ಒಪ್ಪಿದ ಕೆಲಸದ ವಿಷಯದಲ್ಲಿ ಇದು ಸರಿಯೋ ಸರಿಯಲ್ಲವೆಂದು ಸಂಶಯ ಪಡೆದವನು ಧನ್ಯನು. ಸಂಶಯಪಟ್ಟು ಉಣ್ಣುವನಿಗೆ ದೋಷಿ ಆಗಿದ್ದಾನೆ ಎಂಬುದಾಗಿ ಹೇಳಿ ನೀವು ಗಮನಿಸ್ತೀರಿಲೇ. ಯಾರ್ಯಾರು ತನ್ನ ತಿಂಡಿಯಿಂದ ಅವ್ರು ಹೆದರ್ತಾರೆ, ಆ ತಿಂಡಿ ತಿನ್ನೋದ್ರಿಂದ ಆ ತಿನ್ನೋದು ಸರಿ, ತಿಂದ್ರೆ ಏನಾಗೋದಿಲ್ಲ, ನೀವು ತಿನ್ಬೇಕಂತೇಳಿ ನಿಮ್ಮ ನಂಬಿಕೆಯನ್ನು ಅವರ ಮೇಲೆ ತಿವಿಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಅದೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಓದ್ತೀರಿ, ಕ್ಷಮಿಸಿ 12ನೇ ಅಧ್ಯಾಯ, ಕ್ಷಮಿಸಿ, ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಓದ್ತೀರಿ ಆ ಮಾತನ್ನು? ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದು ಏನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬರಿಗೆ ಎಂತೆಂಥ ವಿಶ್ವಾಸದ ಪರಿಮಾಣವನ್ನು, ಅಂದ್ರೆ ಮೆಜಾರ್, ಅಂದ್ರೆ ಎಂತೆಂಥ ವಿಶ್ವಾಸದ ಅಳತೆಯನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳ್ರಿ. ಹೊರತು ಅವರವರಿಗೆ ಕೊಟ್ಟಿರ್ತಕ್ಕಂಥ ವಿಶ್ವಾಸದ ಪ್ರಮಾಣ ಅಂದ್ರೆ ಅರ್ಥ ಏನು, ಅಳತೆಗೆ ತಕ್ಕಂತೆ ಅವರು ಬೆಳೀಲಿ, ಹೊರತು ನೀನು ಶ್ರೇಷ್ಠನಾಗಿದೆ ಎಂಬುದಾಗಿ ಅವರ ವಿಶ್ವಾಸ ಕಡಿಮೆ ಇದೆ, ನಿನಗೆ ಔಷಧ ತಿಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಗುಣವಾಗಬೇಕಲ್ಲ, ನೀನು ಔಷಧ ತಿಂತೀನಿ, ನಿನಗೆ ನಂಬಿಕೆ ಇಲ್ಲ ಎಂಬುದಾಗಿ ಹೇಳಿ ಅವರನ್ನು ತೆಗಳದೇ ಇರು. ಯಾಕಂದ್ರೆ ದೇವರು ಅವರಿಗೆ ಕೊಟ್ಟಿರುವ ನಂಬಿಕೆಯ ಅಳತೆಯ ನಿಮಿತ್ತ ಅವರಿಗೆ ಅನುಗ್ರಹವಾಗ್ತದೆ ಎಂಬುದಾಗಿ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ನೀವು ಕೇಳಿದ್ರಿ. ನಿಮಗೆ ಒಳ್ಳೆ ವಾರ್ತೆ ಏನಂದ್ರೆ,
ಬೈಬಲ್ನಲ್ಲಿ ಎಲ್ಲೂ ಹೇಳಲ್ಪಡಲಿಲ್ಲ. ಔಷಧ ಹಾಗೂ ವೈದ್ಯಕೀಯ ಚಿಕಿತ್ಸೆ ಪಡೆಯಬಾರದು ಎಂದು ಎಲ್ಲಿಯೂ ಆದೇಶಿಸಲಿಲ್ಲ, ನಿಷೇಧಿಸಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕಾಗಿ ಅದ್ಭುತವಾದಂಥ ಸ್ಪಂದನೆ, ಅದ್ಭುತವಾದಂಥ ಬೆಂಬಲವನ್ನು ಕೊಟ್ಟಿದ್ದಾನೆ. ಅದರ ನಿಮಿತ್ತ ನೀವೆಲ್ಲರೂ ಔಷಧ ಚಿಕಿತ್ಸೆಯನ್ನು ಪಡ್ಕೊಳ್ತಾ, ಪ್ರಾರ್ಥನೆ ಮಾಡಿಕೊಳ್ತಾ, ಬೈಬಲನ್ನು ಓದಿಕೊಳ್ತಾ, ಸೇವಕರನ್ನು ಕರೆದು ಪ್ರಾರ್ಥನೆ ಮಾಡಿಸ್ಕೊಳ್ಳೋದ್ರ ಮೂಲಕವಾಗಿ ಗುಣಮುಖರಾಗಬಹುದು. ಔಷಧ ಉಪಚಾರಗಳನ್ನು ಪಡ್ಕೊಂಡು ಕೂಡ ಗುಣಮುಖರಾಗಿ ಆರೋಗ್ಯವಂತರಾಗಿರೋದೇ ದೇವರ ಚಿತ್ತ ಎಂಬ ಸಂದೇಶವನ್ನು ಆರೋಗ್ಯವಾಗಿರಲಿ ಎಂಬುದಾಗಿ ಹಾರೈಸುತ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಎಂಥ ಒಳ್ಳೆಯ ಸಂದೇಶದಿಂದ ಕರ್ತನೆ, ಅಮಾಯಕರು, ಬಲಹೀನರು, ಮೂರ್ಖ ಜನರ ಬೋಧನೆಯಿಂದ, ಮೂರ್ಖ ಜನರ ಮೂರ್ಖತನದಿಂದ ಅನೇಕ ಜನರು ಔಷಧವನ್ನು ಸೇವನೆ ಮಾಡದೆ, ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದೆ, ರೋಗಕ್ಕೆ ತುತ್ತಾಗಿ ಬಲಿಯಾಗಿ ಗಂಭೀರ ಸ್ಥಿತಿಗೆ ಹೋಗಿ ತಲುಪಿದ ನಂತರ ಮನವರಿಕೆಯಾಗಿ, ಅಯ್ಯೋ ನಾನು ಚಿಕಿತ್ಸೆ ಪಡ್ಕೊಳ್ಬೇಕಾಗಿತ್ತಲ್ಲ ಎಂಬ ಮನವರಿಕೆ ಆಗಿದ್ದ ನಂತರ ಸಮಯ ಕಾಲ ಮೀರಿ ಹೋಗಿದ್ದನ್ನು ಬಹಳ ಜನರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆದರೆ ಕರ್ತನೆ, ಇವತ್ತು ವೈದ್ಯಕೀಯ ಚಿಕಿತ್ಸೆ ಪಡೆಯೋದು ನಿನ್ನ ವಾಕ್ಯದ ಪೂರಕವಾಗಿ ಅದು ಒಪ್ಪತಕ್ಕಂಥದ್ದು ಆಗಿದೆ ಕರ್ತನೆ. ಹೌದು ರಾಜ, ಮಾನವರಿಗೆ ವೈದ್ಯರು, ವಿಶೇಷ ತಜ್ಞರು ಹಾಗೂ ಔಷಧ ಮಲಾಮು, ಈಗೋ ಗಿಲ್ಯಾದಿನಲ್ಲಿ ಮಲಾಮು ಇಲ್ಲವೋ, ಗಿಲ್ಯಾದಿನಲ್ಲಿ ವೈದ್ಯರು ಇಲ್ಲವೋ? ಯಾಕೆ ಆ ಮಗಳು ಯಾಕೆ ಅನಾರೋಗ್ಯದಿಂದ ಯಾಕೆ ಅವಳು ಗುಣಮುಖಳಾಗುತ್ತಾ ಇಲ್ಲ? ಯಾಕಂದರೆ ನಾನು ಔಷಧ, ಮಲಾಮು, ವೈದ್ಯರನ್ನು ನನ್ನ ಜನರಿಗೆ ವರವಾಗಿ ಕೊಟ್ಟಿದ್ದೇನೆ, ಅವರನ್ನು ಯಾಕೆ ನೀವು ಉಪಯೋಗಿಸಿಕೊಳ್ಳಬಾರದು ಎಂಬ ಸತ್ಯವು ಇರ್ಮಿಯ ಪ್ರವಾಚಕನ ಪುಸ್ತಕ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು ಕರ್ತನೆ, ಇವತ್ತು ನಿನ್ನ ವಾಕ್ಯದಿಂದ ಕರ್ತನೆ ಆರೋಗ್ಯವುಳ್ಳ ಜೀವನ, ತೃಪ್ತಿಯುಳ್ಳ ಜೀವನ ಮಾಡಬೇಕೆಂಬುದಾಗಿ ಹಿಜ್ಕೀಯ ಎಂಬ ಅರಸನಿಗೆ ಹೇಗೆ ನೀನು ಸಲಹೆ ಕೊಟ್ಟಿದ್ದಿ ಕರ್ತನೆ, ಗುಣಮುಖನಾಗುವುದಷ್ಟೇ ಅಲ್ಲದೆ ಆ ಗಾಯದ ಮೇಲೆ ಈ ಅಂಜೂರದ ಹಣ್ಣಿನ ಅಡುವನ್ನು ಹಚ್ಚಬೇಕೆಂಬುದಾಗಿ ಹೇಳಿ ಹೇಗೆ ಸಲಹೆಯನ್ನು ಕೊಟ್ಟಿದ್ದಿ ಕರ್ತನೆ. ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಆತ್ಮೀಯರು, ಎಲ್ಲ ದಿಕ್ಕು ತಪ್ಪಿರ್ತಕ್ಕಂಥ ಆತ್ಮೀಯರು ಮತ್ತು ಅಮಾಯಕರಿಗೆ ಒಂದು ಜ್ಞಾನೋದಯವಾಗುವಂಥ ಸಂದೇಶವು ನಮಗೆ ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಇಂದಿನಿಂದ ಎಲ್ಲರೂ ಆರೋಗ್ಯದಲ್ಲಿಯೂ ದೇಹಬಲದಲ್ಲಿಯೂ ಪುಷ್ಟರಾಗಿದ್ದು ಕರ್ತನಿಗೆ ಸೇವೆ ಸಲ್ಲಿಸ್ತಾ, ದೇವರನ್ನು ಮಹಿಮೆಪಡಿಸ್ತಾ, ಕರ್ತನ ರಾಜ್ಯದ ವಿಸ್ತಾರಕ್ಕಾಗಿ